ಜನನೀ ಜನಕಸ್ತತಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ಸದಾವಕಾಲ ಸ್ಮರಣೀಯರಾದಂಥ ಪ್ರಾತಸ್ಮರಣೀಯರಾದಂಥ ಸದ್ಗುರುದೇವರ ಚರಣ ಸ್ಮರಣೆಯನ್ನು ಮಾಡಿಕೊಂಡು ಮಹಾಮಹಿಮಾ ಪುರುಷ ಮಂತ್ರಪುರುಷ ಸಕಲ ಮತೋದ್ಧಾರಕ ಜಗದೋದ್ಧಾರಕ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ ಮೌನ ಮಹಾಯೋಗಿ ಗುರುನಾಥಾರೂಢರ ಪಾವನ ಶ್ರೀಚರಣಗಳಲ್ಲಿ ವಂದಿಸಿ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಜನ್ಮದಾತರಾದಂಥ ಪೂಜ್ಯ ಶಿವಯೋಗೇಶ್ವರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ ಯಡಿಯಾಪುರ ಗ್ರಾಮದ ಆರಾಧ್ಯ ದೇವತಾ ಜಗದೊಡೆಯನು ಮನದೊಡೆಯನು ಆದಂಥ ಮಲ್ಲಿಕಾರ್ಜುನನ ಶ್ರೀಚರಣಗಳಲ್ಲಿ ನಮಸ್ಕರಿಸಿ ಬಸವಾದಿ ಶಿವಶರಣರ ಜಗದ್ಗುರು ಪಂಚಾಚಾರ್ಯರ ಜಗತ್ತಿನ ಎಲ್ಲ ಮಹಾಪುರುಷರ ಅಡಿದಾವರಗಳಲ್ಲಿ ಅಭಿವಂದಿಸಿ ತಾಯಿ ಜಗಜ್ಜನನಿ ಶಾಂಭವಿಯ ಶ್ರೀಚರಣಗಳಲ್ಲಿ ನತನಾಗಿ ಪೂಜ್ಯ ತಂದೆಯವರಾದಂಥ ಶಿವಯೋಗೇಶ್ವರರ 12ನೆಯ ಪುಣ್ಯಾರಾಧನೆಯ ನಿಮಿತ್ತ ಈ ಒಂದು ಮಹಾಸತ್ಸಂಗ ಸಮ್ಮೇಳನ ಕಳೆದೆರಡು ವರ್ಷಗಳಿಂದ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಸಾಗಿ ಬರುತ್ತಲಿದೆ. ಈ ಕಾರ್ಯಕ್ರಮದ 2ನೇ ದಿನದ ಸಾಯಂಕಾಲದ ಈ ಪಾವನ ಸಭೆಯ ಪಾವನ ಸನ್ನಿಧಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯರು ತಪೋಧನರು ಪರಮಾಪ್ತ ಸ್ನೇಹಿತರು ಆದಂಥ ಬೋರ್ಗಿಯ ವಿಶ್ವಾರಾಧ್ಯರ ಮಠದ ಪೂಜ್ಯ ಮಾಲಿಂಗೇಶ್ವರ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ ಈ ದೇವಸಭೆಯ ದಿವ್ಯ ನೇತೃತ್ವವನ್ನು ವಹಿಸಿಕೊಂಡು ದರ್ಶನಾಶೀರ್ವಾದವನ್ನು ಕರುಣಿಸಿದಂಥ ನೆರೆಯ ಗ್ರಾಮ ತೀರ್ಥದ ಪೂಜ್ಯರು ಆತ್ಮೀಯರು ಆದಂಥ ನಮ್ಮ ಶಾಂತ ರೇವಣಸಿದ್ಧ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿಯೂ ನಮಸ್ಕರಿಸಿ ಖ್ಯಾತ ಕೀರ್ತನಕಾರರಾದಂಥ ವೇದಮೂರ್ತಿ ಮಲೈಸ್ವಾಮಿಗಳವರೇ, ನಮ್ಮ ಪೂಜ್ಯರಾದಂಥ ಬುಧಾನಿಗಳಾದಂಥ ವೇದಮೂರ್ತಿ ಮಲಕೈ ಸ್ವಾಮಿಗಳವರೇ, ಅನುಭಾವಿಗಳಾದಂಥ ನಿತ್ಯವೂ ತಪ್ಪದೇ ಶಾಸ್ತ್ರ ಚಿಂತನೆಯನ್ನು ನಡೆಸ್ತಕ್ಕಂಥ ನಮ್ಮ ಮುಗಳೂರಿನ ಶಿವರುದ್ರ ಸ್ವಾಮಿಗಳವರಲ್ಲಿಯೂ ಸಮರ್ಥ ಸಂಚಾಲನೆ ಮಾಡ್ತಕ್ಕಂಥ ನಮ್ಮ ಸುಕ್ಮನಿಯವರೇ, ಬಹಳ ಅಪರೂಪದ ಕಲಾವಿದರಾದಂಥ ಶಾಂತಿಗೌಡ ಪಾಟೀಲ್ರವರೇ, ನಮ್ಮ ವೇದಮೂರ್ತಿ ಉಮೇಶ್ ಹಿರೇಮಠರವರೇ, ನೆರೆದು ಬಂದಂಥ ಸಮಸ್ತ ಮಹಾಜನಗಳೇ, ಮಾತೆಯರೇ, ನಿಮ್ಮೆಲ್ಲರಲ್ಲಿಯೂ ಶರಣುಗಳನ್ನು ಸಲ್ಲಿಸಿ ಇವತ್ತು ಬಹಳ ಸುಂದರವಾದಂಥ ಚಿಂತನವನ್ನು ಪೂಜ್ಯರು ನಿರೂಪಣೆ ಮಾಡ್ತಾ ಬಂದಿದ್ದಾರೆ. ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ. ತೀರ್ಥ ಎದಕ್ಕನ್ನಬೇಕು? ಎಲ್ಲ ಪೂಜ್ಯರು ಹೇಳ
ತರತಿ ಪಾಪಾದಿಕಂ ಯಸ್ಮಾತ್ ತತ್ ತೀರ್ಥಂ. ಯಾವುದು ಪಾಪ ಕಳೀತದೆ ಅದಕ್ಕೆ ತೀರ್ಥ ಅಂತ ಕರೀತಾರೆ. ಪುಣ್ಯ ಜಲಸ್ಥಾನಂ ತೀರ್ಥಂ. ಪುಣ್ಯ ಜಲಸ್ಥಾನಗಳೇನಿರ್ತಾವೋ ಗಂಗಾ, ಯಮುನಾ, ಪ್ರಯಾಗ, ನಾವೆಲ್ಲ ಹಿಂದೂಗಳಿಗೆ ಒಂದು ಬಹಳ ಪುಣ್ಯಮಯವಾದಂಥ ಭಾವನೆ. ನೀರಾಗ ಮುಳುಗಿದ್ರೆ ಏನಾಗ್ತದೆ ಅಂತ ನಾವೆಲ್ಲ ಬಹಳ ತಿರಸ್ಕಾರ ಮಾಡಿ ಮಾತಾಡ್ತೀವಿ. ಹಿಂಗೆ ಮಾಡಿದವ್ರೆ, ಹಿಂಗೆ ಮಾತಾಡೋರೆ ಹೋಗಿ ಮುಳುಗಿ. ನೀ ಪರೆ ಪೋಪರೆ ಪಾಪವದು ಕೆಸರೆ. ಏ ಗಂಗಾನದ ಹೋಗಿ ಮುಳುಗಿದ್ರೆ ಪಾಪ ಹೋಗ್ಲಾಕದೇನು, ಮೈ ಗಂಟಿದ ಕೆಸರೇನು. ಹಿಂಗೆ ಮಂದಿ ಮುಂದೆ ಭಾಳ ಶಾಸ್ತ್ರ ಹೇಳಿ ಕೆಟ್ಟ ಥಂಡ್ಯಾಗ ಇಂಥ ಕೋಲ್ಡ್ ಇತ್ತು. ನಾವು ಹೋದ ಸಮಯದೊಳಗ ಇವ್ರ ಅಪ್ಪಗಳು ಇದ್ರು ನೋಡಿ, ಇವ್ರು ಸಾಕ್ಷಿಗೆ ಎಲ್ಲ ಕಡೆ ಅದಾರ ನಮಗೆ. ಎಲ್ಲಿ ರಾಮನೋ ಅಲ್ಲಿ ಹನುಮನೋ. ಇದ್ರ ಮತ್ತೆ ರಾಮ್ಯಾವ ಹಣಮ್ಯಾವ ಅಂತ ಹಿಂಗೆ ಕೇಳಬಾರ್ದು. ಮಾತು ನೀವು ಭಾಳ ಕಾಣ್ಯಾರ ನೀವು ಮಾತು. ಒಮ್ಮೊಮ್ಮೆ ಅವ್ರ ರಾಮ ಆಗ್ತಾರ, ನಾ ಹಣಮ ಆಗ್ತೀನಿ. ನಾ ರಾಮ ಆದಾಗ ಅವ ಹಣಮ ಆಗ್ತಾನೆ. ಯಾವಾಗ ಆಗ್ತಿರೋದು ಮತ್ತೆ ಕೇಳ್ಬೇಡ್ರಿ. ಮತ್ತದು ಎಲ್ಲ ಕಡೆ ಇದ್ದವ್ರ ನಾವು. ಬಹುತೇಕ ಭಾರತ ದೇಶದ ಪುಣ್ಯತೀರ್ಥಗಳನ್ನೆಲ್ಲ ತಿರುಗಾಡೇವಿ. ಹೇಗ್ರಿ? ಋಷಿಕೇಶದಾಗ ಸ್ವರ್ಗಾಶ್ರಮದೊಳಗ ಒಂದು ನೈಟ್ ಔಟ್ ಮಾಡಿದೆವು. ಇಂಥ ಕೋರ್ಡಿತ್ತು, ತಿಳಿಯಾದ ಗಂಗಾ ನೀರ. ಅಲ್ಲಿ ಭಾವನೆ ಹೆಂಗೆ ಬರ್ತದೆ ಅಂತೇಳಿ ಇವನು ಸುಳ್ಳು ದೇಶ ಕಾಲ ವಸ್ತುಗಳಿಂದ ಈಶನೊಲಿವನು ಅಂತ ಹೇಳಿದ್ದು. ನಮಗೆ ಅಡಿಗೆ ಮನೆ ಆಗಿದ್ರು ಒಂದು ಭಾವನೆ, ದೇವರ ಕೋಲಾಗಿದ್ರ ಭಾವನೆ. ಆ ಭಾವನೆ ವಾಶ್ರೂಮ್ದಾಗ ಕುಂತ್ರ ಬರ್ತದೆ. ವಾಶ್ರೂಮ್ ಅಂದ್ರೆ ತಿಳಿಯಲ್ಲ ನಿಮ್ಗೆ, ಟಾಯ್ಲೆಟ್ ಅಂದ್ಬಿಟ್ಟು. ಅಲ್ಲಿರುವ ಭಾವನೆಗಳ ಬೇರೆ. ಇಲ್ಲಿ ಎಷ್ಟು ಚಂದ ಕುಂತಿರ್ ನೋಡ್ರಿ. ಈ ಭಾವನೆ ಈ ನೋಡ್ರಿ, ಎಲ್ಲರದ ಮನಸ್ಸು ಈ ಕಡೆ ಅಂತಿನ್ನ, ಮತ್ತೆ ಯಾ ಕಡೆ ಐತೆ ಯಾರಿಗೆ. ಇಲ್ಲಿ ಎಷ್ಟು ಚಂದ ಐತಿ ನಿಮ್ಮ ಮನಸ್ಸು. ಇಲ್ಲಿ ಕುಂದ್ರು ಬದಲಿಗೆ ದಾಬಾದಾಗ ಕುಂತಿದ್ರಂದ್ರ ಭಜನೆ ಮಾಡ್ತಿದ್ರಲ್ಲ, ವಿಠಲ ವಿಠಲ ವಿಠಲ, ಅಲ್ಲಿ ಬೇರೆ ಭಜನೆ ನಡೀತದೆ. ನೀವು ಇಲ್ಲಿ ಕುಂದ್ರು ಬದಲಿಗೆ ಕಟ್ಟಿ ಕುಂತಿದ್ರಂದ್ರ, ಕಟ್ಟಿರ್ತಾವಲ್ಲ ಅವು ಕಟ್ಟಿ ಯಾಕೆ ಮಾಡಿಸ್ಯಾರಂದ್ರೆ ಮಂದಿ ಸುದ್ದಿ ಮಾತಾಡ್ಲಕ್ಕ ಕಟ್ಟಿ ಕಟ್ಟಿರ್ತಾರ ಊರಾಗ. ಕಟ್ಟಿ ಕಟ್ಟುದ ಮಂದಿ ಸುದ್ದಿ, ಸಂಗವ್ವಕ್ಕನ ಸ್ವಸಿ ಸುದ್ದಿ ಮಾತಾಡ್ಲಕ್ಕ. ಇವ್ರು 4 ಮಂದಿ ಇಲ್ಲಿ ಕುಂದ್ರ ಬದಲಿಗೆ ಅಲ್ಲಿ ಕುಂತಿದ್ರು ಅಂತಂದ್ರೆ ಏನ್ ಮಾಡ್ತಿದ್ರು? ಏನ್ ಮಾಡ್ತಾರೆ? 4 ಮಂದಿ ಕುಂತವ್ರು ಊರ್ ಮಂದಿಗೆ ಬೇಕು ಅಂತಾರು. ಊರ್ ಮಂದಿ ಅಲ್ಲ, ಸುಮಾರು ಇವರಷ್ಟ ಸಾಜವ್ 4 ಮಂದಿ. ಅವ ಹಂಗಿವ ಎಲ್ಲರನ್ನ ಬೇಕು ಅಂತಾರ. ತಾಸು 2 ತಾಸು ಬೈಕೊಂಡ್ಮೇಲೆ ಒಬ್ಬ ಎದ್ದು ಹೋಗ್ತಾನ. ಹೋಗುದ ತಡ 3ನೇದವ ಅಂತಾನ. ಇವ ಆದ್ಮೇಲೆ ಇವರ ಏನು ಚಲೋ, ಇವನು ಅವನೇ ಅಂತಾನ. ಪುಣ್ಯ ಪ್ರದೇಶದಲ್ಲಿ
ಭಾವ ಬದಲಾಗುತ್ತದೆ. ಬದಲಾದ್ರೆ ನೀ ಆ ಪುಣ್ಯ ಸ್ಥಾನಕ್ಕೆ ಹೋದದಕ್ಕೆ ಅರ್ಥ ಇರ್ತದೆ. ಪರಿಸರ ಮನಸ್ಸಿನ ಮ್ಯಾಗ ಭಾಳ ಫಲವಾದ ಪ್ರಭಾವ ಬೀರ್ತದೆ. ನಾವು ಒಪ್ಕೊಳ್ಳಬೇಕಾದಕ್ಕೆ ಸತ್ಸಂಗ ಪುಣ್ಯಸ್ಥಾನ ನಾವು ಯಾಕೆ ಹೋಗಬೇಕು? ನಾವು ಋಷಿಕೇಶದೊಳಗೆ ಒಂದು ನೈಟ್ ಇದ್ದೆವು. ಎಷ್ಟು ದೂರ ಬಂದೇವಿ, ಗಂಗಾ ನದಿಯಾಗ ಸ್ನಾನ ಮಾಡಬೇಕಂತ ಹಠ ಹಿಡಿದು ಮುಂಜಾನೆ ಎದ್ದು ಹೋಗಿ ಮೊದಲು ಟೆಸ್ಟ್ ಮಾಡ್ಬೇಕಲ್ಲ, ಟೇಸ್ಟ್ ಅಲ್ಲ ಟೆಸ್ಟ್ ಮಾಡ್ಬೇಕದ. ನೀರಾಗ ಹಿಂಗೆ ಕೈ ಹಿಂಗೆ ಎತ್ತಿ ತೆಗೆದೆ, ಇವು ಹಿಂಗ ಶೆಟ್ಟದು ನಿಂತು ಹಿಂಗೆ ಮಡ್ಸ್ಲಕ್ಕ ಜಡ ನಿಷ್ಕ್ರಿಯ ಆಗಿಬಿಟ್ಟವು, ಸೆನ್ಸ್ಲೆಸ್. ಇಂಥ ಹೆಂಗೆ ಮಾಡ್ಬೇಕಪ್ಪ? ನೀವು ಸುಳ್ಳು ಹೇಳಿದ್ರು ಕೇಳ್ತೀರಿ, ಕರೆ ಹೇಳಿದ್ರು ಕೇಳ್ತೀರಿ. ನಮ್ಮ ಮ್ಯಾಗ ಭಾಳ ವಿಶ್ವಾಸ ಐತಿ ನಿಮ್ಗೆ. ಅಂತ ನೀರಾಗ ಸ್ನಾನ ಮಾಡೇವಿ, ಮೂಗು ಹಿಡಿದು ಎದ್ದಿವೆ ಎಂದ್ರೆ ಮುಳುಗಿ ಎದ್ದಿವೆ. ನಮಗೆ ಅಷ್ಟೇ ಭಾವನೆ ಅಂತಲ್ಲ ಗಂಗಾ ನದಿ ಬಗ್ಗೆ ಆಚಾರ್ಯ ಶಂಕರರು. ನಾನು ಇವತ್ತು ನೋಡಿದೆ, ಏನ್ ಚಂದ ಬರೆದಿದ್ದಾರೆ. ಯಾರು ಅದ್ವೈತ ವೇದಾಂತವನ್ನ ಅಷ್ಟು ನಿಷಿದ್ಧಮತಿಯಿಂದ ತಾರ್ಕಿಕವಾಗಿ ಕೇವಲ ಜ್ಞಾನ ಒಂದೇ ಮಹತ್ವದ್ದು, ಜ್ಞಾನ ಒಂದೇ ಸಾಕು ಅಂತ ಹೇಳಿದಂತ ಆಚಾರ್ಯ ಶಂಕರರು ಕೂಡ ಗಂಗಾ ಸ್ತೋತ್ರವನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವರೇ ಹೇಳ್ತಾರೆ ಒಂದು ಕಡೆ, ಆ ಮಾತು ಬೇಡ ಈಗ, ಅದನ್ನ ಹೇಳ್ತೀನಿ ಆಮೇಲೆ ಬೇಕಾರೆ. ಗಂಗಾವಾರಿ ಮನೋಹಾರಿ ಮುರಾರಿ ಚರಣಾಚ್ಯುತಂ ತ್ರಿಪುರಾರಿ ಶಿರಚ್ಛಾರಿ ಪಾಪಹಾರಿ ಪುನಾತು ಮಾಂ. ಗಂಗಾ ನದಿಯನ್ನು ಕಂಡು ಭಾವುಕರಾದಂಥ ಆಚಾರ್ಯ ಶಂಕರರು ಏನು ಹೊಗಳುತ್ತಾರೆ. ಗಂಗಾವಾರಿ ಅವರ ಪಾಲಿಗೆ, ವಾರಿ ಅಂದ್ರೆ ನೀರು, ಗಂಗಾವಾರಿ ಮನೋಹಾರಿ, ಅತ್ಯಂತ ಮನೋಹಾರಿಯಾಗಿರುವಂಥದ್ದು ಗಂಗಾವಾರಿ, ಗಂಗಾ ನೀರು. ಮುರಾರಿ ಚರಣಾಚ್ಯುತಂ, ಮುರಾರಿ ಅಂದ್ರ ಶ್ರೀಹರಿಯ ಚರಣದಿಂದ ಹೊರಬಂದ ಗಂಗಾ. ತ್ರಿಪುರ ಶಿರಚ್ಛಾರಿ, ತ್ರಿಪುರಾರಿ ಶಿರಚ್ಛಾರಿ ಅಂದ್ರೆ ಯಾವ ಪರಮಾತ್ಮನ ತಲೆಯನ್ನ ಆಶ್ರಯಿಸಿ ಜಡೆಯನ್ನ ಆಶ್ರಯಿಸಿ ಇರುವಂತ ಹೇ ಗಂಗೆ. ಪಾಪಹಾರಿ ಪುನಾತು ಮಾಂ, ಪಾಪವನ್ನ ಸಂಹಾರ ಮಾಡತಕ್ಕಂತ ಹೇ ಗಂಗಾ ಮಾತಾ, ನನ್ನನ್ನು ಪುನಾತು, ನನ್ನನ್ನು ಪವಿತ್ರನನ್ನಾಗಿ ಮಾಡುವಂತೆ ಬೇಡ್ಕೊಳ್ತಾರೆ. ಅವ್ರದೇ ಆದ ಮಾತು. ಮುಂದಿನ ಮಾತು ಹೇಳ್ತಾರೆ, ತವಚೇನ್ ಮಾತ ಶ್ರೋತ ಸ್ನಾತ. ಆ ಶಬ್ದ ಜೋಡಣೆ ನೋಡಿ, ನಿಮಗೆ ಇದು ಸಂಸ್ಕೃತ ಶ್ಲೋಕ ಹೇಳೋದು ಹೆಂಗಾಗ್ತದಂದ್ರೆ, ಎದ್ರ ಮುಂದೆ ಏನ ಬಾರಿಸಿದ್ರಂತ ಹಂಗಾಗ್ತದೆ. ನಿಮಗೆ ಸುಮ್ಮನೆ ಅದ್ರ ಅರ್ಥ ಹೇಳ್ತೀನಿ, ಆದ್ರೆ ಮೊದಲು ಒಮ್ಮೆ ಅನ್ಬೇಕಾಗ್ತದೆ ನಾನೇ. ತವಚೇನ್ ಮಾತ ಶ್ರೋತ ಸ್ನಾತ ಪುನರಪಿ ಜಠರೇ ಶೋಪಿನ ಜಾತ. ನರಕ ನಿವಾರಣಿ ಜಾಹ್ನವಿ ಗಂಗೆ ಕಲುಷ ವಿನಾಶಿನಿ ಮೈಮೋತ್ತುಂಗೆ. ಎಷ್ಟು ಚಂದ ಮಾತಾಡಿದ್ರು ಆಚಾರ್ಯ ಶಂಕರರು. ಹೇ ಮಾತಾ ತವಚೇನ್ ಮಾತಃ, ಹೇ ಮಾತಾ, ಒಂದು ವೇಳೆ ಶ್ರೋತ ಸ್ನಾತಃ, ನಿನ್ನ ಈ ಗಂಗಾ ನದಿಯಲ್ಲಿ ನಾನು ಸ್ನಾನ ಮಾಡಿದ್ದಾದ್ರೆ ಪುನರಪಿ ಜಠರೇ ಶೋಪಿನ ಜಾತ, ನನಗೆ ಮತ್ತೆ ಮರಳಿ ತಾಯಿ ಉದರದಲ್ಲಿ ಜನಿಸಿ ಬರುವ ಪ್ರಸಂಗ ಬರೋದಿಲ್ಲ, ಅಂದರೆ ಮುಕ್ತರಾಗುತ್ತೀನಿ ಅಂತದಕ್ಕರ್ಥ. ನರಕ ನಿವಾರಿಣಿ, ನೀನು ನರಕವನ್ನ ನಿವಾರಿಸುವವಳು. ಹೇ ಜಾಹ್ನವಿ ಗಂಗೆ ಕಲುಷ ವಿನಾಶಿನಿ ಮೈಮೋತ್ತುಂಗೆ, ಕಲುಷವನ್ನ ಪಾಪವನ್ನ ನಿವಾರಣೆ ಮಾಡತಕ್ಕಂಥ ಹೇ ಮಹಿಮಾನ್ವಿತ ಗಂಗೆ ಅಂತ ಆಚಾರ್ಯ ಶಂಕರರು ಗಂಗೆಯನ್ನ ಸ್ತುತಿ ಮಾಡ್ತಾರ. ಗಂಗಾ ಗಂಗಾ ಗಂಗೇತಿ ಯೋ ಬ್ರೂತೆ ಯೋಜನಾಂತೆ.
ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಲ್ಲ, ಗಂಗಾ ಸ್ಮರಣೆ ಮಾಡಿದ್ರು ಸಾಕು ಮನಸ್ಸು ಪವಿತ್ರ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಒಂದು ಮಾತು ನೆನಪಿಟ್ಕೋಬೇಕು, ಭಾವನೆ ಇದ್ದರೆ ಮಾತ್ರ. ನೀವು ದೇವ್ರ ಗುಡಿಗೆ ಹೋಗ್ತಾರೆ, ಯಾತ್ರಾ ಮಾಡ್ತೀರಿ, ಎಲ್ಲ ಕಡೆ ಭಾವನೆ ಬಹಳ ಮಹತ್ವದ್ದು. ಭಾವನೆ ಇಲ್ಲ ಅಂತಂದ್ರೆ ನೋಡ್ರಿ, ಕಲ್ಲು ದೇವರಾಗೋದು ಭಾವನೆಯಿಂದ. ಮನುಷ್ಯ ನರ ಹೋಗಿ ಹರ ಗುರುವಾಗಿ ಕಾಣುವುದು ಭಾವನೆಯಿಂದ. ಭಾವನೆ ಇಲ್ಲ ಅಂತಂದ್ರೆ ನಿಮಗೆ ನಿಮ್ಮೂರಾಗಿನ ಗುಡಿಯಾಗಿನ ದೇವ್ರನ್ನು ಕಲ್ಲನೆ, ಕಾಶಿ ಒಳಗಿರುವಂಥ ವಿಶ್ವನಾಥನು ಕಲ್ಲನೆ. ಭಾವನೆ ಬಹಳ ಮಹತ್ವದ್ದು. ಭಾವನೆ ಇದ್ರೆ ಹುಣಸಿ ಗಿಡದಾಗ ದೇವ್ ಕಾಣ್ತದ. ಹೇಳ ನಿಮಗೆ, ಯಾರಿಗೆ ದೇವ್ ಕಾಣ್ತದ್ರಿ? ಹುಣಸಿ ಗಿಡದಾಗ. ಹುಣಸಿ ಗಿಡದಾಗ ದೇವ್ ಭಾಳ ಇರ್ತಾವಂತ. ಯಾಕ ಅಂತ ಕೇಳ್ದೇನ, ನಮ್ಮ ಗುರುಗಳು ಹೇಳಿದ್ರು, ಇನ್ನೊಬ್ಬರು ಹಾಲಿನಂಥ ಸಂಸಾರದಾಗ ಯಾರು ಹುಳಿ ಹುಂಡಿರ್ತಾರ ನೋಡು, ಅವ್ರು ಹುಣಸಿ ಗಿಡದಾಗ ದೆವ್ವಾಗಿ ಹುಟ್ಟಿರ್ತಾರ. ಒಬ್ಬ ಮನುಷ್ಯ ಬರ್ತಾನ, ನಿಮ್ಮೂರು ಹುಣಸಿ ಗಿಡದ ಬಂದ, ಅವನ್ ರಾತ್ರಿ ಕಳೀತಾನ, ಅವಾಗ ಏನು ಅನ್ಸೋದ ಇಲ್ಲ. ಮತ್ತೊಬ್ಬ ಬಸ್ಯ ಹೊಂಟಾನಲ್ಲಿ, ಆ ಬಸ್ಯ ಗೊತ್ತದ ಮಾನ್ಯ ಸತ್ಲಲ್ಲ ನೀಲವ, ಆಕೆ ಹುಣಸಿ ಗಿಡದಾಗ ಉರ್ಲು ಹಾಕೊಂಡು ಸತ್ತಾಳ. ಈ ಅಮಾವಾಸ್ಯೆ ದಿವಸ ಹೊಂಟಾನ ಕತ್ಲಾಗ, ನೀಲವ್ ಕಾಣ್ತಾಳ ನೋಡ್ರಿ ಅಲ್ಲಿ. ಯಾಕೆ? ಅವನಿಗೆ ಭಾವನೆ ಐತಿ. ಅದಕ್ಕೆ ಹೇಳಿದ್ರು ಭಾವನಾ ಭಾಳ ಮಹತ್ವದ್ದು. ಅದಕ್ಕೆ ಒಬ್ಬ ಸಂತ, ಹಿಂದಿ ಸಂತ ಭಾಳ ಚಂದ ಹೇಳ್ತಾನೆ. ಏನಂತ? ಗಂಗಾ ಹೇಳ್ತಾಳಂತ, ಗಂಗಾ ಅಂತಾಳಂತ, मैं आप माने तो मैं पवित्र गंगा हूं, नहीं माने तो बहती पानी हूं ಅಂತಾಳಂತೇನ್ರಿ. ನಾವು ಭಾವಿಸಿದ್ರೆ ಮಾತ್ರ ಗಂಗೆಯಲ್ಲಿ ಪಾವಿತ್ರತೆ, ನಮ್ಮನ್ನ ಪಾವನ ಮಾಡತಕ್ಕಂಥ ದೈವತ್ವದ ಕಲ್ಪನೆ ಒಡ ಮೂಡುತ್ತದೆ. ಅದಕ್ಕೆ ಗಂಗಾನೂ ತೀರ್ಥನೇ, ಪ್ರಯಾಗವೂ ತೀರ್ಥವೇ, ಅಂತೆಯೇ ನಿತ್ಯ ಪೂಜೆ ನಡೀತದೆ. ಆದರೆ ಇವತ್ತ ಆ ಎಲ್ಲ ತೀರ್ಥಕ್ಕಿಂತ ಬಹಳ ನಮನಿ ತೀರ್ಥ ಹೇಳಿದ್ದಾರೆ. ಜ್ಞಾನಂ ತೀರ್ಥಂ, ಧೃತಿ ತೀರ್ಥಂ, ಪುಣ್ಯಂ ತೀರ್ಥಂ ಉದಾವೃತಂ, ತೀರ್ಥಾನಾಮಪಿ ತತ್ತೀರ್ಥಂ ಚಿತ್ತಶುದ್ಧಿರ್ಮಾನಸಪುರ. ಎಲ್ಲವೂ ತೀರ್ಥಗಳು. ಇವು ಬಹಳ, ಈ ಗಂಗಾ ತೀರ್ಥಕ್ಕಿಂತಲೂ ಪ್ರಯಾಗ ತೀರ್ಥಕ್ಕಿಂತಲೂ ಶ್ರೇಷ್ಠವಾದ ತೀರ್ಥ ಅಂದ್ರೆ ಪುಣ್ಯ ಮಾಡುವುದು ತೀರ್ಥ, ಜ್ಞಾನ ಪಡೆಯುವುದು ತೀರ್ಥ. ಈ ಎಲ್ಲಕ್ಕಿಂತಲೂ ತೀರ್ಥಾನಾಮಪಿ ತತ್ತೀರ್ಥಂ, ಎಲ್ಲ ತೀರ್ಥಗಳಿಗಿಂತಲೂ ಶ್ರೇಷ್ಠವಾದ ತೀರ್ಥ ಅಂದ್ರೆ ಕೊನೆಗೆ ಒಂದು ಚಲೋ ತೀರ್ಥ ಹೇಳಿದ್ರು, ವಿಶುದ್ಧ ಮಾನಸ. ಅದನ್ನೇ ನಿಜೋಣ್ರಿ, ವಿಮಲ ಮಾನಸ, ಸ್ವಚ್ಛ ಭಾವ ಇರಬೇಕು, ಮನಸ್ಸು ಕಲುಷಿತ ಇರಬಾರದು. ಎಲ್ಲ ಸತ್ಸಂಗ, ತೀರ್ಥಯಾತ್ರೆ, ಪೂಜಾ, ಜಪ, ತಪ, ಎಷ್ಟು ಸಾಧನ ಹೇಳ್ಯಾರ. ಎಲ್ಲ ಸಾಧನೆಗಳು ಎದರ ಸಲುವಾಗಿ? ಜ್ಞಾನ ಪ್ರಾಪ್ತಿ ಸಲುವಾಗಿ. ಬಹಳ ಸಾಧನ ಬೇಕಾಗಿಲ್ಲ, ಜ್ಞಾನ ಪ್ರಾಪ್ತಿ ಸಲುವಾಗಿ ಶ್ರವಣ ಮನನ ನಿಧಿಧ್ಯಾಸನ ಆಟ ಸಾಕು. ಎಲ್ಲ ಎಷ್ಟು ವೇದದಲ್ಲಿರಬಹುದು, ಉಪನಿಷತ್ತುಗಳಲ್ಲಿರಬಹುದು, ಜಗತ್ತಿನ ಎಲ್ಲ ಸಂತರು ಏನೇನು ಸಾಧನ ಹೇಳ್ಯಾರ, ಎಲ್ಲ ಸಾಧನ ಇರೋದು ಅದರ ಸಲುವಾಗಿ, ಮನಸ್ಸು ಸ್ವಚ್ಛ ಮಾಡಿಕೊಳ್ಳೋ ಸಲುವಾಗಿ. ಇದೆಲ್ಲ ಏನು ನಡೆದ ನೋಡ್ರಿ, ಇದೊಂದು ಸತ್ಸಂಗ. ಇದು ನಿಮ್ಮ ಮನಸ್ಸನ್ನು ತೊಳೆಯುವಂಥ ಭಾಳ ಪವಿತ್ರವಾದಂಥ ತೀರ್ಥ ಇದು. ಅದನ್ನು ನಾ ಹೇಳೋದಿಲ್ಲ, ಸರ್ವಜ್ಞ ಹೇಳ್ತಾನ. ಏನ್ರಿ? ಉತ್ತಮರ ಸಂಘ ಅದು ತೀರ್ಥ ಅನ್ನೋ. ಏನ್ರಿ?
ಭಾಳ ಚಂದ ಹೇಳಿದ್ರು. ಸತ್ಯರ ನಡೆತೀರ್ಥ, ಸತ್ಯರ ನುಡಿತೀರ್ಥ, ಉತ್ತಮರ ಸಂಘ ಅದು ತೀರ್ಥ, ಹರಿವ ನೀರೆತ್ತಣದು ತೀರ್ಥ ಸರ್ವಜ್ಞಾನ ಅಲ್ರಿ. ಉಳ್ಕಾದ ಮಾತು ಬೇಕಾಗಿಲ್ಲ ನನಗೆ. ಇವತ್ತಿನ ಪ್ರಸಂಗಕ್ಕೆ ಉತ್ತಮರ ಸಂಘ ಅದು ತೀರ್ಥ. ಇವತ್ತು ನೋಡ್ರಿ ನಿಮ್ಮೂರೊಳಗ ಬರೀ ಕಾಶಿ ಒಳಗೆ ಹೋದ್ರ ತೀರ್ಥ, ಇಲಾಹಾಬಾದ್ ಪ್ರಯಾಗಕ್ಕೆ ಹೋದ್ರ ತೀರ್ಥ ಅಲ್ಲ. ಈ 3 ದಿನ ನಿಮ್ಮ ಊರೊಳಗ ಎಲ್ಲ ತೀರ್ಥ ಬಂದು ಇಲ್ಲೇ ನೆಲೆಸಾವ. ನೆನ್ಪಿಡ್ಕೋಬೇಕು ನೀವಂದಿ. ಇಲ್ಲಿ ಬರ್ರಿ, ಒಂದು ಕ್ಷಣ ಮನಸ್ಸಿಗೊಟ್ಟು ಕುಂದರ್ರಿ. ನಿಮ್ಮ ಮನಸ್ಸು ಸ್ವಚ್ಛ ಆಗುತ್ತದೆ. ಮನಸ್ಸು ಎಲ್ಲಿ ಸ್ವಚ್ಛ ಆಗುತ್ತದೆ? ಮತ್ತು ಮನಸ್ಸಿನ ಸ್ವಚ್ಛತೆ ಭಾಳ ಅವಶ್ಯಕತೆ ಐತಿ. ನೆನ್ಪಿಡ್ಕೋಬೇಕು. ಕನ್ನಡಿ ನೋಡ್ತಿರಲ್ಲ, ಕನ್ನಡಿ ದರ್ಶನ ಮಾಡ್ತೀರ ಇಲ್ಲಿ? ನಾ ಕೇಳ್ತೀನಿ, ಮೊದಲು ಎದ್ದು ಕೂಡಲೇ ದೇವ್ರ ದರ್ಶನ ಮಾಡ್ತಿರೋ ಕನ್ನಡಿ ದರ್ಶನ ಮಾಡ್ತಿರೋ? ದೇವ್ರ ಫೋಟೋ ನೋಡ್ತಿರೋ ಕನ್ನಡಿ? ಯಾರ ಫೋಟೋ ನೋಡ್ತಿರೋ ಇಲ್ಲೋ ಗೊತ್ತಿಲ್ಲ. ಎಲ್ಲರ ಪ್ರೀತಿ ಮಾಡುವಂಥದ್ದು ನಿಮ್ಮ ಮನ್ಯಾಗ ಒಂದು ಚಲೋ ವಸ್ತು ಅಂದ್ರೆ ಯಾವ್ದ್ರಿ? ಏನಿಲ್ಲ ಅಂದ್ರೂ ಕನ್ನಡಿ ಇರ್ತದ ನಿಮ್ಮ ಮನ್ಯಾಗ. ಕನ್ನಡಿ ಮಿರರ್ ಕನ್ನಡಿ ಇಲ್ಲ, ನೀವು ಕನ್ನಡಿ ನೋಡ್ತೀರಿ. ಯುವಕನು ನೋಡ್ತಾನ, ಯುವತಿನೂ ನೋಡ್ತಾಳ, ಮುದುಕನು ನೋಡ್ತಾನ. ಏನು ನೋಡ್ತಿರ ನೋಡವ ಮುದುಕಿ ಎಲ್ಲರೂ ನೋಡ್ತೇವೆ. ನಮ್ಮ ಇವರು ಭಾಳ ಚಂದ ಹೇಳ್ತಾರೆ, ದರ್ಪಣ ಅಂತ ಕರೀತಾರೆ ಅದಕ್ಕೆ. ಸಂಸ್ಕೃತದಲ್ಲಿ ದರ್ಪಣ, ಇಂಗ್ಲಿಷ್ನೊಳಗೆ ಮಿರರ್, ಕನ್ನಡದೊಳಗೆ ಕನ್ನಡಿ. ಸಂಸ್ಕೃತ ಏನಂತಾರೆ? ದರ್ಪಣ ಅಂತಾರೆ. ಯಾಕೆ ದರ್ಪಣ ಅಂತಾರೆ ಗೊತ್ತೇನ್ರಿ? ದರ್ಪಯತೀತಿ ದರ್ಪಣ. ಅಲ್ಲಿ ಮುಂದೆ ಹೋಗಿ ನಿಂತ್ಕೊಂಡು ಒಂದೆರಡು ದರ್ಪ ಬರ್ತದಂತ. ಹಿಂಗೆ ನಿಂತು ನೋಡಿದ ಕೂಡ ಕೈ ಹಾಕ್ತಾನೆ. ಇರಂಗಿಲ್ಲ ಬಿಡ, ಇದ್ರದೇ ಹಾಕಿ ಇವ್ರು ಹಿಂಗೆ ಕೈ ಹಾಕಿರ್ ಚಲೋ. ನಾವು ಹಾಕೋದ ಸುಮ್ಮನೆ ಅಲ್ಲ. ಅದು ದರ್ಪಯತಿ, ದರ್ಪವನ್ನು ಉಂಟು ಮಾಡ್ತಂತ ಅದಕ್ಕೆ ದರ್ಪಣ ಅಂತ ಕರೆದಾರಂತ. ಎಷ್ಟ ಭಾಳ ಕಿಮ್ಮತ್ತಿನ ಕನ್ನಡಿ ಇರಬಹುದು. ಆ ಕನ್ನಡಿ ನಿಮ್ಮ ಮುಖದರ್ಶನ ಯಾವಾಗ ಮಾಡಿಸ್ತದ ಅಂದ್ರೆ, ಒಂದಿಟ್ಟು ದಪ್ಪ ಧೂಳ ಬಿದ್ದಿತ್ತು ಅಂದ್ರೆ ನಿಮ್ಮ ಮುಖ ಕಾಣ್ತದ. ಅದ್ರ ಮೇಲೆ ಅದರ ಮುಖ ಕಾಣ್ತದೆ. ಧೂಳು ಮೆತ್ತಿದ ಹರಸಾದಂಥ ಕನ್ನಡಿ ಒಳಗ ಹ್ಯಾಂಗ ಮುಖ ದರ್ಶನ ಆಗೋದಿಲ್ಲ, ಹಂಗ ಯಾರ ಅಂತಃಕರಣ, ಯಾರ ಮನಸ್ಸು ಮಲವಿಕ್ಷೇಪ ಎಂಬ ದೋಷಗಳಿಂದ ಅದು ಧೂಳ ದೂಷಿತವಾಗಿದೆಯೋ, ಪಾಪ ಹೀನ ಸಂಸ್ಕಾರ ಎಂಬ ಈ ಎಲ್ಲ ಕಸ, ಈ ಎಲ್ಲ ಹಲಸು ಧೂಳ ಅಂತಃಕರಣದ ಕನ್ನಡಿ ಒಳಗೆ, ಹೃದಯದ ಕನ್ನಡಿ ಮ್ಯಾಗ ಮುಷಿಗೆ ಹೋಗಿತ್ತು ಅಂದ್ರೆ ದೇವದರ್ಶನ ಆಗೋದಿಲ್ಲ. ದೇವದರ್ಶನ ಆಗಬೇಕಾಗಿತ್ತು ಅಂದ್ರೆ ಹೃದಯದ ಕನ್ನಡಿ ಸ್ವಚ್ಛ ಮಾಡಬೇಕು. ಒರೆಸ್ತೀರಿ ನೀವೆಲ್ಲ ಧೂಳ ಮೆತ್ತಿದ. ಈ ನಮ್ಮ ಡ್ರೈವರ್ಗಳೆಲ್ಲ ನೋಡ್ರಿ ಪದೇ ಪದೇ ಒರೆಸ್ತಿರ್ತಾರೆ, ಕ್ಲೀನ್ ಮಾಡ್ತಾರೆ. ಅಂದರೆ ದಾರಿ ಚಂದ ಕಾಣುತ್ತೆ. ನಿಮಗೆ ದಾರಿ ಯಾಕೆ ಚಂದ ಕಾಣೋದಂದ್ರೆ ನೀವು ಸ್ವಚ್ಛನೇ ಮಾಡ್ತಾರೆ. ಬಟ್ಟೆ ಸ್ವಚ್ಛ ಇಟ್ಕೊಂತೀರಿ ದಿನ. ಎಷ್ಟು ಚಂದ ಬಟ್ಟೆ ಸ್ವಚ್ಛ ಇಟ್ಕೊಂತೀರಿ, ಸಾಬೂನು ಹಚ್ಚಿ ತೊಳಿತೀರಿ, ಇಸ್ತ್ರಿ ಮಾಡ್ತೀರಿ. ಬಟ್ಟೆ ಸ್ವಚ್ಛ ಇಟ್ಕೊಳ್ಳಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀರಿ, ಭಾವ ಸ್ವಚ್ಛ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ರೆ ಅಂದ್ರೆ ಭಗವಂತ ಸಿಗ್ತಾನೆ ನಿಮಗೆ ಅಂದ್ರು. ಬಟ್ಟೆ ಸ್ವಚ್ಛ ಇಟ್ಕೊಳಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀರಿ. ದೇವ್ರ ಗುಡಿಗೆ ಹೋದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕಾರೆ ನೋಡ್ತಾನೋ ಸ್ವಚ್ಛ ಐತೆ ಹೆಂಗೆ. ನಮ್ಗೆ ಯಾವಾಗ ಸಾಷ್ಟಾಂಗ ಹಾಕ್ತಾರಂದ್ರೆ ಮನೆಯಾಗಿದ್ರೆ ಮಾತ್ರ ಸಾಷ್ಟಾಂಗ ಹಾಕ್ತಾರೆ. ದಾರಿಯಾಗ ಸಿಕ್ಕಾಗ ನೋಡಿ ನೋಡ್ಲಾರ್ದಂಗೆ ಹೋಗ್ತಿರ್ತಾರೆ. ಭಾಳ ತ್ರಾಸ ಆಗ್ತದೆ ನಮಗೆ. ನಮಗೂ ನಮಸ್ಕಾರ ಮಾಡಿಸ್ಕೊಂಡು ಚಟ ಬಿದ್ದಾವೆ. ಹಿಂಗೆ ಇನ್ಮ್ಯಾಗ ಅದನ್ನು ಡಿಲೀಟ್ ಮಾಡ್ಬೇಕಾಗ್ಯದ. ಮಾಡಿದ್ರು ಅಟ್ಟೆ, ಮಾಡಲಿದ್ರು ಅಟ್ಟೆ. ಏನು ಮಾಡವ, ನಮಸ್ಕಾರ ಮಾಡಿ ಹೋಗು ಅನ್ಬೇಕು. ಅಲ್ಲ
ಅಲ್ಲಾಕರ ಬರಂಗಿಲ್ಲ ಏನು ಮಾಡ್ತಾರೆ. ಅವ್ರು ಬಂದು ಕೂಡ ನಮಗೆ ಚಟ ಬಿದ್ದುಬಿಟ್ಟ ಏನು ಮಾಡ್ತೀರಿ, ಚಪ್ಪಲಿ ತೆಗೆದು ಹಿಂಗೆ ನಿಂದಿರ್ತೀವಿ. ಆರಾಮಂದ್ರೆ ಸ್ವಾಮಿ ಅಂತ ಹಂಗೆ ಹೋದ ಕೂಡ ಹಗುರಕ್ಕೆ ಮತ್ತೆ ಚಪ್ಪಲಿ ಕಾಲು ಕೆಲಸ ಆಗಿಲ್ರಿ ನಿಮ್ಗೆ ಹಿಂಗ ತಾಪಾಗುತ್ತೆ ಸುಮ್ಮನೆ ನೋಡಿ. ನಾ ಯಾಕೆ ಕೇಳಕ್ಕೆ ಹೊಂಟಿದ್ದೀನ, ಬಟ್ಟೆ ಹೊಲ ಸಾಲದಂಗೆ ಎಷ್ಟು ಕಾಳಜಿ ಮಾಡ್ತೀರಿ. ಹಾ, ನ್ಯೂಸ್ ಪೇಪರ್ ಹಾಕೊಂಡು ಕುಂದಿರ್ತಾನ. ಇಲ್ಲೆಲ್ಲ ಭಾಳ ಚಲೋ ಮಾಡ್ಯಾರ್ರಿ. ಎಲ್ಲ ನೀರು ಹೊಡೆದು ಧೂಳೆಲ್ಲ ಏಳಾರ್ದಂಗೆ ವ್ಯವಸ್ಥೆ ಮಾಡಿ ಮತ್ತೆ ಮ್ಯಾಲ ಹಾಸ್ಯಾರ. ಕೆಲವೊಂದು ಕಡೆ ಧೂಳಾಗ ಕುಂದಿರ್ತಾರೆ. ಮೊನ್ನೊಂದು ನಡೆದು ಘಟನೆ ಹೇಳ್ತೀನಿ ನಿಮಗೆ. ದೊಡ್ಡ ಸಭಾ ಅದನ್ನು ನಮ್ಮ ಎಲ್ಲೇ ಸಾಮಾನ್ಯವಾಗಿ ದೊಡ್ಡ ಸಭಾನೇ ಇರ್ತಾವೆ. ಅತ್ತಿ ಸೊಸಿ ಇಬ್ಬರು ಬಂದರು. ಅಲ್ಲಿ ಮಣ್ಣಾಗ ಕುಂದಿರ್ಬೇಕು. ಓಡಿ ಬಂದಕ್ಕಿನ ಸೊಸಿ ಜಮಖಾನೆ ಹಾಸಿ ಕುಂದ್ರಿಸಿಲ್ಲ ಅತ್ತಿ. ಎಷ್ಟು ಪ್ರೀತಿ ಅದಾಳ ಅಂತ ಕಲಿಯುಗದಾಗೂ ಹೇಮರೆಡ್ಡಿ ಮಲ್ಲಮ್ಮ ಅದಾಳ ಅಂತ ನನಗನ್ನಿಸ್ತು. ನಾ ಪ್ರವಚನ ಮುಗಿಸಿದ್ದೆ ತಡ ಅಮ್ಮನ ಕರೆದು, ಇನ್ನೂ ಈ ಮಳೆ ಬೆಳೆ ಕವಳಿ ಯಾಕೆ ಬೆಳಿತಾವಂದ್ರೆ ನಿಮ್ಮಂಥವ್ರು ಅದಾರ ಅಂತ ಹೇಳಿ ಬೆಳೀತದ್ರಿ. ಎಷ್ಟು ಪ್ರೀತಿ ಅದ್ರಿ, ಜಮಖಾನೆ ಹಾಸಿ ಹತ್ತಿನ ಕುಂದ್ರಿಸಿದ್ರಿ ಅಂತ ನಾ ಅಂದೆ. ಅದ್ರ ಮ್ಯಾಗ ಯಾತ್ರ ಪ್ರೀತಿ ರೀ ಯಪ್ಪ ಅಂದಕ್ಕೆ. ಏನೋ ಕಾಲ ಹೇ ಅಂದೆ ನಾ. ಭಾಳ ಚಂದ ಹೇಳಿಲ್ಲ ಯಪ್ಪ. ಅದಕ್ಕೆಲ್ಲಿ ಜಮಖಾನೆ ಹಾಸಿ ಕುಂದಿಸ್ತೀರಿ. ಇವತ್ತು ನನ್ನ ರೇಷ್ಮೆ ಸೀರೆ ಉಟ್ಕೊಂಡು ಬಂದಾಳ, ಮಣ್ಣಾಗ ಕುಂತು ಎಲ್ಲ ಹಾಳು ಮಾಡ್ತಾಳ ಅಂತ ಹೇಳಿ ಜಮಖಾನೆ ಹಾಸಾಳತ್ತೇನು. ಎಷ್ಟು ಕಾಳಜಿ ಮಾಡ್ತಿರಲ್ಲ. ನಾನು ಏನು ಹೇಳಬೇಕಾಗಿದೆ, ಬಟ್ಟೆ ಹೊಲಸಾಲಾರ್ದಂಗೆ ಎಷ್ಟು ಕಾಳಜಿ ಮಾಡ್ತಿರಲ್ಲ, ಭಾವ ಹೊಲಸಾಲಾರ್ದಂಗೆ ಕಾಳಜಿ ಮಾಡ್ರಿ. ಇದೇ ಜನ್ಮದಾಗ ನಿಮಗೆ ದೇವರು ಭೇಟಿ ಆಗುತ್ತಾನೆ. ತಿರುಪತಿ ಹೋದ್ರೆ ಭೇಟಿ ಆಗಂಗಿಲ್ಲ, ಕಾಶಿಗೆ ಹೋದ್ರೆ ಭೇಟಿ ಆಗಂಗಿಲ್ಲ. ಭಾವ ಶುದ್ಧ ಮಾಡ್ಕೊಂಡು ವಿಮಲ ಮಾನಸ. ವಿಮಲ ಮಾನಸ ಅಂದ್ರೆ ಏನ್ರಿ? ವಿಗತ ಮಲ ಯಸ್ಮಾತ್ ತತ್ ವಿಮಲ ಮಾನಸಂ ಅಂದ್ರೇನ್ರಿ? ಮನಸ್ಸಿನ ಕೊಳೆ ಕಳ್ಕೋಬೇಕಾಗಿದೆ. ನೀವು ಏನು ಮಾಡಿ ಕಳ್ಕೊಂತೀರೋ ಗೊತ್ತಿಲ್ಲ. ಧ್ಯಾನ ಮಾಡಿ, ನಾಮಸ್ಮರಣೆ ಮಾಡಿ, ಪ್ರಾರ್ಥನೆ ಮಾಡಿ, ಸತ್ಕರ್ಮ ಮಾಡಿ, ಸಂತ ಸಂಗ ಮಾಡಿ, ಏನು ಮಾಡಿ ಮನಸ್ಸಿನ ಕೊಳೆ ತೊಳ್ಕೊಂತೀರೋ ಗೊತ್ತಿಲ್ಲ. ಮನಸ್ಸು ಶುಚಿಯಾಗಬೇಕು. ಇವತ್ತು ಕಂಡೀಷನ್ ಏನೈತ್ರಿ? ದೇವರು ಸಿಗುತ್ತಾನೆ ನಿಮಗೆ. ಏನು ಕಂಡೀಷನ್? ಮನಸ್ಸು ನಿರ್ಮಲ ಆಗಿ. ಮನಸ್ಸು ನಿರ್ಮಲ ಯಾವಾಗ ಆಗುತ್ತದೆ? ಎದರಿಂದ ಮನಸ್ಸು ನಿರ್ಮಲ ಆಗುತ್ತದೆ? ಎಲ್ಲ ಹೇಳಿದೆ ನಿಮಗೆ. ಧ್ಯಾನ, ಪ್ರೇಯರ್. ನಾ ನಿನ್ನೆ ಒಂದು ಮಾತು ಹೇಳಿದೆ, ಪ್ರೇಯರ್ ಪ್ಯೂರಿಫೈಸ್ ದ ಮೈಂಡ್. ಪ್ರಾರ್ಥನೆ ಮನಸ್ಸನ್ನ ಶುಚಿಗೊಳಿಸ್ತದೆ. ಧ್ಯಾನ ಮನಸ್ಸನ್ನ ಶುಚಿಗೊಳಿಸ್ತದೆ. ಎಲ್ಲಕ್ಕಿಂತ ಬಹಳ ನಮ್ಮ ಮನಸ್ಸನ್ನು ತಿಳಿಗೊಳಿಸುವಂಥದ್ದು ನನ್ನ ಅನಿಸಿಕೆ ಪ್ರಕಾರ ಈ ಸತ್ಸಂಗ, ಸದ್ಗ್ರಂಥಗಳ ಪಾರಾಯಣ, ಸದಾ 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 ಮಹಾನುಭಾವರ ಸಂಪರ್ಕದಲ್ಲಿರ್ಬೇಕು ನೋಡ್ರಿ. ನಮ್ಮ ಮನಸ್ಸು ಸದಾ ಕೊಳೆ ಮಾಡಲಿಕ್ಕೆ ಇವತ್ತ ಬಹಳಷ್ಟು ಮಾಧ್ಯಮಗಳ ಕೆಲಸ ಮಾಡ್ತಾವೆ. ಇವತ್ತು ಟಿವಿ ಎಲ್ಲೋ ಮನ್ಯಾಗ ಇರ್ತಿತ್ತು. ಮನ್ಯಾಗ ಬಂದಾಗ ಟಿವಿ ನೋಡಿ ಅಲ್ಲಿರುವಂಥ ವಿಕೃತ ವಿಕಾರ ದೃಶ್ಯಗಳನ್ನ ನೋಡಿ ಹೊಲಸು ವಿಚಾರಗಳನ್ನ ಮನಸ್ಸಿನ ಹಾಕೊಂತಿದ್ರಿ. ಆದ್ರೆ ಇವತ್ತು ನಿಮ್ಮ ಕೈಯೊಳಗೆ ಐತಿ ಏನ್ರಿ? ಇದು ಬೆಂಕಿನೂ ಹೌದು, ದೀಪನೂ ಹೌದು. ಇದು ಕರೆಂಟು ಬೆಳಕ ಕೊಡ್ತದ, ಜೀವನ ಕೊಡ್ತದೆ, ಜೀವನ ತಗೊಂತದೆ ಅಲ್ರಿ. ನಿಮ್ಮ ಜೀವನ ನಡೆದದ್ದ ಈ ಪವರ್, ಈ ಕರೆಂಟ್ ಮ್ಯಾಗ. ಕರೆಂಟ್ ಇಲ್ಲ ಅಂದ್ರೆ ನಿಮ್ಮ ಜೀವನನೇ ಇಲ್ಲ. ಕರೆಂಟ್ ಇಲ್ಲ ಅಂದ್ರೆ ನೀರಿಲ್ಲ. ಕರೆಂಟ್ ಇಲ್ಲ ಅಂದ್ರ ಒಲಿ ಮ್ಯಾಗ ಕರೆಂಟ್ ಬಂದಾವ. ಈಗ ಅಡಿಗಿಲ್ಲ, ಹಿಟ್ಟಿಲ್ಲ,
ಬಟ್ಟಿಲ್ಲ, ಬಟ್ಟಿನ ಯಾಕಿಲ್ಲ? ಬಟ್ಟೆ ತೊಳೆದು ಅದೇ ವಾಷಿಂಗ್ ಮಷಿನ್, ಎಲ್ಲದಕ್ಕೂ ಮಷಿನ್ ನೋಡ್ರಿ. ರೊಟ್ಟಿ ಮಾಡ್ಲಾಕ ಮಷಿನ್, ಚಪಾತಿ ಮಾಡ್ಲಾಕ ಮಷಿನ್, ಬಟ್ಟೆ ತೊಳಿಲಾಕ ಮಷಿನ್, ಮಾಡಿದ್ದು ಬಾಯಾಗ ಹಾಕ್ಲಾಕ ಮಷಿನ್ ಬಂದವ, ಅವಕ್ಕೂ ಬಂದವ ಭಾರಿ ಮಷಿನ್. ಈಗ ನೋಡ್ರಿ ಎಲ್ಲ ರೋಬೋ ಕೆಲಸ ಮಾಡ್ತಾವ. ಮಾನ್ಯ ನಾ ನೋಡಿದೆ, ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ಏನಂತ ಅದು ರೋಬೋ ಬಂದದ್ರಿ, ಮಷಿನ್ ಬಂದದ, ಮೈ ತೊಳಸ್ತದ, ಸಾಬೂನು ಹಚ್ಚಿ ನೀರು ಹಾಕಿ ಮೈ ತಿಕ್ಕಿ ತೊಳಿತದ. ನಮಗಾರ ಯಾರೂ ದಿಕ್ಕಿರಂಗಿಲ್ಲ, ನಿಮಗೆಲ್ಲ ಮತ್ತೆ ಏನು ವ್ಯವಸ್ಥೆ ಇರ್ತದೆ. ಒಂದು ತಗೊಳ್ಳೋದು ಅಂತ ವಿಚಾರ ಮಾಡಿದೆ ನಾನು. ಆಮೇಲೆ ಡೌಟ್ ಬಂತು ನನಗೆ, ನಾವು ಭಾಳ ವಿಚಾರ ಮಾಡ್ತೀವಿ, ನಾವು ಸ್ವಲ್ಪ ತಲೆವಂದ್ರದೀವಿ ಅಂದು. ತಲೆ ಇಲ್ರಿ, ಒಂದಿಟ್ಟು ಚಲೋ ಐತಿ, ದಪ್ಪ ಐತಿ. ನಾ ವಿಚಾರ ಮಾಡಿದೆ, ಅದು ಸಾಬೂನು ಹಚ್ಚಿ ತಿಕ್ಕಿ ತಿಕ್ಕಿ ಮೈ ತೊಳಿತದೆ. ಖರೆ ಯಾವಾಗ ತೊಳಿತದ? ಕರೆಂಟ್ ಇರ್ಬೇಕು, ಹೌದಲ್ಲ ಅದು. ಅದಕ್ಕೆ ನಾ ಕಡೆ ಹಿಂಗೆ ತಿಕ್ಕೋತ ಕುತ್ತಿಗೆತನ ಬಂತು, ಕರೆಂಟ್ ಹೋಯ್ತಂದ್ರೆ ಹೆಂಗೆ ಹಿಂಗೆ ಬೇಡಪ್ಪ ಅಂದ್ರೆ ಎಲ್ಲದಕ್ಕೂ ಮಷಿನ್. ಇದು ಕರೆಂಟ್ ನೋಡ್ರಿ, ಕರೆಂಟದಿಂದ ನಿಮ್ಮ ಜೀವನ, ಕರೆಂಟ್ ನಿಮಗೆ ಜೀವನ ಕೊಡ್ತದೆ, ಕರೆಂಟ್ ನಿಮ್ಮ ಜೀವನ ತಗೊಳ್ತದೆ ಅಲ್ಲ. ಹಾಗೆ ಇದ್ರು ಅಷ್ಟೇ. ಚಲೋ ಆಯ್ತು. ನಮ್ಮ ಮೊಬೈಲ್ದೊಳಗೆ ಸುಮಾರು 10,000 ಪುಸ್ತಕ ಅದಾವ. ನಿಮ್ಮ ಮೊಬೈಲ್ದಾಗ ಏನದಾವ? ನಿಮ್ಮ ಮನಸ್ಸಿನಾಗ ಏನಿರ್ತದೆ ಅದ್ರಾಗ ಐತಿ, ಅದ್ರಾಗ ಇದ್ದದ್ದು ನಿಮ್ಮ ಮನಸ್ಸಿನಾಗ ಇರ್ತದೆ ಅಷ್ಟೇ. ನೀವು ನೆನಪಿಟ್ಟುಕೊಡ್ರಿ, ನಿಮಗೆ ಕೆಟ್ಟ ಕೆಲಸ ಬರುತ್ತಾವ, ಹೊಲಸು ವಿಚಾರ ಬರ್ತಾವ, ಕಣ್ಣು ಮುಚ್ಚಿ ಧ್ಯಾನ ಮಾಡ್ಬೇಕಂತ ಕುಂತ್ರ ಹೊಲಸು ವಿಚಾರಣೆ ಬರ್ತಾವಂದ್ರೆ ನೀವು ನಿಮ್ಮ ಮನಸ್ಸು ನೋಡ್ರಿ, ತೋಡಿರ್ದ ಬಾವಿಗೆ ಜಲವೇ ಸಾಕ್ಷಿ. ನಿಮ್ಮ ಮನಸ್ಸಿನಲ್ಲಿ ಮೂಡುವ ಕೆಟ್ಟ ವಿಚಾರಗಳ ನಿಮ್ಮ ಮನಸ್ಸು, ಚಲೋ ವಿಚಾರಗಳ ನಿಮ್ಮ ಮನಸ್ಸು ಹಂಗೈತೆ ಅನ್ನೋದಕ್ಕೆ ನಿಮ್ಮ ಮನಸ್ಸ ನಿಮಗೆ ಸಾಕ್ಷಿ. ನೆನ್ಪಿಟ್ಕೊಡ್ರಿ. ಅದಕ್ಕೆ ಮನಸ್ಸು ಹೊಲಸದ ಅಂತ ನಾವು ಹೆಂಗೆ ಗುರುತಿಸ್ಬೇಕು? ಇನ್ನೊಬ್ರಿಗೆ ಕೆಟ್ಟದ್ದು ಮಾಡ್ಬೇಕಂತ ಯೋಚನೆ ಬರ್ತತ್ತು. ನಮ್ಮಲ್ಲಿ ಕೆಟ್ಟ ದುರ್ಗುಣಗಳು ತುಂಬಿದ್ದು, ಹೊಲಸು ವಿಚಾರ ಸದಾ ಬರ್ತಿತ್ತು. ಮನಸ್ಸು ಹೊಲಸೈತಿ. ಇಲ್ಲಿ ಕುಂತ್ರೂ ಬೇರೆ ಬೇರೆನೇ ವಿಚಾರ ಬರ್ತಿತ್ತು ಅಂತಂದ್ರೆ ನಿಮ್ಮ ಮನಸ್ಸು ಹೊಲಸು ವಿಚಾರದಿಂದ ತುಂಬಿಕೊಂಡಂಥ ಮನಸ್ಸು ಹೊಲಸೈತೆ ಅಂತ ತಿಳ್ಕೊಳ್ರಿ. ಏನು ಮಾಡಿ ಅದನ್ನು ತಿಳ್ಕೊಬೇಕ್ರಿ? ಸಂತರ ಸೇವಾ ಮಾಡಿಸಿ, ಸತ್ಸಂಗ ಮಾಡಿಸಿ. ನಾವೊಂದು ಸಣ್ಣ ಕತೆ ಹೇಳಿ ಮುಗಿಸ್ತೀವಿ. ಬಹಳ ಅಪರೂಪದ ಕತೆ. ಪಂಡ್ರಾಪುರ ಗೊತ್ತಲ್ಲ ನೀವು? ಪಂಡ್ರಾಪುರ ಗೊತ್ತಿಲ್ಲ? ನಮ್ಮ ನಾಡಿನೊಳಗೆ ಭಾಳ ನಮ್ಮ ದೇಶದೊಳಗೆ ಅತ್ಯಂತ ಪ್ರಸಿದ್ಧವಾದಂಥ ಕ್ಷೇತ್ರ ಯಾವುದ್ರಿ? ಪಂಡ್ರಾಪುರ. ನೋಡಿ, ಭಗವಂತ ಭಕ್ತರ ಹೆಸರಿನಲ್ಲಿ ಆ ತೀರ್ಥವನ್ನ ಪ್ರಚುರಪಡಿಸಿದ. ಬಹಳ ಅಪರೂಪದ ಕತೆ ಇದೆ. ಯಾತಕ್ಕೆ ನಾನು ಹೇಳಕ್ ಹೊಂಟೀನಿ? ತೀರ್ಥದ ಬಗ್ಗೆ ಮಾತಾಡಕ್ ಹೊಂಟಿವಲ್ಲ. ಯಾವುದು ತೀರ್ಥ? ಮನಸ್ಸು ತೀರ್ಥ. ಯಾವಾಗ ತೀರ್ಥ? ಹ್ಯಾಂಗಾದ್ರೆ ತೀರ್ಥ? ಇದೆಲ್ಲವನ್ನ ಹೇಳುವ ಸಲುವಾಗಿ ನಾನು ಪಂಡರಾಪುರದ ಕ್ಷೇತ್ರವು ಅಲ್ಲಿ ನಿರ್ಮಾಣ ಆಗುವಲ್ಲೇ ಯಾವ ಒಬ್ಬ ಮಹಾತ್ಮನ ಕಥೆಯು ಬಹಳ ಮಹತ್ವದ್ದು. ಪುಂಡಲೀಕ, ಅವನ ಹೆಸರು ಕೇಳಿರಿ ನೀವು, ಏನಂತ? ಪುಂಡಲೀಕ. ನೋಡ್ರಿ, ಆಶ್ಚರ್ಯ ಅಂದ್ರೆ ಅಪ್ಪ ನೆನಪಿತ್ತಂದ್ರು ನಾಡಿ ಭಗವಂತನ ಜಯ ಹೊಡೆದಕ್ಕಿನ ಮೊದಲ ಸಂತ ಸಂಪ್ರದಾಯದಲ್ಲಿ ಹೆಂಗ್ ಜಯ ಹೊಡಿತಾರ? ಪುಂಡರೀಕ. ಪುಂಡಲೀಕ ವರದ ಹರಿಬಿಟ್ಟ, ಪುಂಡಲೀಕ ವರದ ಹರಿಬಿಟ್ಟಲ ಅಂತ ಭಗವಂತನ ಹೆಸರು ತಗೊಳ್ಳೋದಕ್ಕಿನ ಮೊದಲು ಭಕ್ತನ ಹೆಸರು ತಗೊಳ್ತಾರೆ. ಯಾಕಪ್ಪ? ಎದರಿಂದ ಹಂಗ ಆತ ಪುಣ್ಯವಂತನಾದ, ಪವಿತ್ರ ಆದ ಅನ್ನೋದಕ್ಕೆ ನೀವು ಪುಂಡಲೀಕನ ಕತೆ ಕೇಳಬೇಕು. ಭಾಳ ಚಂದ. ಆ ಯಾವ ಕ್ಷೇತ್ರದ ಕಥೆಯನ್ನು ಭಾಳ ಚಂದ. ನಾನು ಮೊನ್ನೆ ಇಂಗ್ಲೀಷ್ದಾಗ ಓದ್ತೆ. ನೀವು ಪಂಡರಾಪುರ ಅಂತಾನೆ ಸರ್ಚ್ ಮಾಡಿದರೆ ಸಾಕು,
ಆ ಇಡೀ ಪಂಡರಾಪುರದ ಕುರಿತಾದಂಥ ಸ್ಟೋರಿ ಎಲ್ಲ ಬಂದ್ಬಿಡ್ತದೆ. ಬಹಳ ಅಪರೂಪದ ಪುಂಡಲೀಕನ ಕತೆ. ಪುಂಡಲೀಕ ಮೊದಲು ಪುಂಡಲೀಕ ಭಾಳ ಚಲೋನೇ ಇದ್ದ, ತಾಯಿ ತಂದೆ ಸೇವಾ ಮಾಡ್ಕೊಂಡನೇ ಇದ್ದ. ಆದ್ರೆ ಯಾವಾಗ ಮದುವೆ ಆಯ್ತು ನೋಡ್ರಿ, ಮದುವೆ ಆದ ಕೂಡಲೇ ಅವನು ಮದುವೆ ಆದ ಕೂಡಲೇ ಮಗ ಬದಲಾಗ್ತಾನೆ. ಇಂಗ್ಲಿಷ್ದಾಗ ಒಂದು ಭಾಳ ಚಂದ ಮಾತೈತಿ, ಸನ್ ಈಸ್ ಅ ಸನ್ ಟಿಲ್ he get him a married, daughter is a daughter whole her life. ಈ ಮಾತಾಡ್ತಾ ಇರ್ತೀನಿ. ನಿಮ್ಗೆ ಏನಂತಾರ, ಮಗಳಿಗೂ ಮಗನಿಗೂ ಏನು ವ್ಯತ್ಯಾಸಪ್ಪ ಅಂದ್ರೆ, ಮಗ ಮದುವೆ ಆಗುತ್ತಾನ ಮಾತ್ರ ಮಗ ಆಗಿರ್ತಾನ, ಮದುವೆ ಆದ ಮೇಲೆ ಮಡದಿ ಗುಲಾಮ ಆಗುತ್ತಾನ. ಇವ್ರು ಹೊಡಿಲಿಲ್ಲ, ಯಾಕಂದ್ರೆ ನಾವು ಗುಲಾಮರ ಅಲ್ಲ ಅಂತ ಇವ್ರ ಲೆಕ್ಕಾಚಾರ. ನೀವು ಅನ್ನದೇ ಇದ್ರು ನಮಗೆ ಗೊತ್ತಾಗ್ತಾ ಇದೆ. ನೀವು ಇಲ್ಲ ಇಲ್ಲ ಭಾರಿ ಬಹದ್ದೂರ್ ಇರಬಹುದು, ಏನ ಬಹದ್ದೂರ್ ಅದಾನಂದ್ರೂ ಅಲ್ಲಿ ಮೆತ್ತಗಾಗ್ತಾವ ನೋಡ್ರಿ. ನಮ್ಮ ಮುಂದೆ ಎದಿ ಶಟದ ನಿಂದಿರ್ತಾನ, ಅಲ್ಲಿ ನಿಂದ್ರ ನೋಡೋನು. ಯಾವನೋ ಆಫೀಸರ್ ಭಾರಿ ಸ್ಟ್ರಿಕ್ಟ್ ಇದ್ನಂತ, ಅವ ಪಿವುನಂದಂತ, ಸಾಬ್ರ ಆಫೀಸ್ನಾಗ ನೀವು ಬಂದ್ರೆ ಹುಲಿ ಬಂದಂಗೆ ಎಲ್ಲರೂ ಅಲರ್ಟ್ ಆಗ್ತಾರೆ. ಹುಲಿ ಹುಲಿ ಇದ್ದಂಗೆ ನೀವು ಆಫೀಸ್ನಾಗ ಹುಲಿ ಇದ್ದಂಗೆ, ಮನ್ಯಾಗ ಹೆಂಗ್ರಿ ಅಂತ ಕೇಳಿದಂತ ಅವ ಆಫೀಸರ್ ಅಂದಂತ. ನಮ್ಮ ಮನ್ಯಾಗನು ಹುಲಿನೇನೋ ನಾ ಆದ್ರೆ ಹುಲಿ ಮೇಲೆ ಕುಂದ್ರು ದುರ್ಗ ಹೋದಳ ಮನ್ಯಾಗ ಅಂದಂತ. ಏನು ಭಾಳ ಚಲೋನೇ ಇದ್ದ, ಭಾಳ ಚಂದ. ಸ್ವಲ್ಪ ನಾನು ವರ್ಣ ಮಾಡ್ಕೊಂತ ಹೇಳ್ತೇನೆ. ಪುಂಡಲಿಕ ಭಾಳ ಚಲೋನೇ ಇದ್ದ. ಯಾವಾಗ ಮದುವೆ ಆಯ್ತು ನೋಡ್ರಿ, ಮದುವೆ ಆದ ಕೂಡಲೇ ಮಡದಿ ಮಾತು ಕೇಳಕತ್. ನಾವು ಕೇಳಬೇಕಾಗುತ್ತೆ. ಕೇಳ್ರಿ, ಮಾತೆಯ ಮಾತು ಕೇಳ್ರಿ, ಮಡದಿ ಮಾತನ್ನು ಕೇಳ್ರಿ. ಎಟ್ಟು ಕೇಳಬೇಕು ಅಟ್ಟೆ ಕೇಳಬೇಕು ಅಂದ್ರಿ. ನೀವು ಬ್ಯಾಲೆನ್ಸ್ ಮಾಡೋದು ಬಹಳ ಮಹತ್ವದ್ದೈತಿ. ಯಾರ ಮಾತಿಗೆ ಎಷ್ಟು ಬೆಲೆ ಕೊಡ್ಬೇಕು ಅಷ್ಟು ಕೊಡಬೇಕು. ನೀವು ಒಂದು ಕಡೆ ವಾಲಿ ಬಿಡ್ತೀರಿ, ನಿಮ್ಮ ಜೀವನ ನರಕ ಆಗ್ತದೆ. ಅವ ಮಡವಿ ಮಾತಿಗೆ ಮಹತ್ವ ಕೊಟ್ಟ, ಮಾತಾಪಿತರನ್ನ ಕಡೆಗಣಿಸಿದ, ಭಾಳ ಹಿಂಸೆ ಕೊಡ್ಲಾಕತ್ತದ. ಎಲ್ಲ ಪಾಪ ವೃದ್ಧರಾದಂಥ ಪುಂಡಲೀಕನ ತಂದೆ ತಾಯಿ ಜನುದೇವ ಸತ್ಯವತಿ, ಆ ಪುಂಡಲೀಕನ ತಾಯಿ ತಂದೆ ಹೆಸರು ಬರೆದಿದ್ದಾರೆ. ಏನಂತ? ಜನುದೇವ ಸತ್ಯವತಿ. ಆ ವೃದ್ಧರೇ ಎಲ್ಲ ಮನೆಗೆ ಕೆಲಸ ಮಾಡಬೇಕು. ಆಕಿನೂ ಭಾರಿ ಇದ್ಲು, ಪುಂಡಲೀಕನ ಹೆಂಡತಿ. ದುರ್ಗವ್ವ ಚಂದಿದ್ಲ, ಒಂದಿಷ್ಟು ಮಾರಿ ಚಂದಿತ್ತ, ಅದಕ್ಕೆ ಮಾರಿಗೆ ಮರಳಾಗಿದ್ದ, ಮಾತಾಪಿತರನ್ನು ಕಡೆಗಣಿಸಿದ್ದ. ಎಲ್ಲ ಅತ್ತಿನೇ ಮಾಡಬೇಕು. ಕೆಲವೊಂದು ಕಡೆ ಇರ್ತಾವ ನೋಡ್ರಿ, ಕೆಲವೊಂದು ಮನ್ಯಾಗ ಅತ್ತಿದ ಕಾರ್ಬಾರ, ಕೆಲವೊಂದು ಮನ್ಯಾಗ ಇಬ್ರದ್ದು ಹೇಳೋ, ಮತ್ತು ಇಬ್ರು ಕೂಡ ಬಂದಾರ, ಮತ್ತು ಒಬ್ರಿಗೆ ಹೇಳಿ ಒಬ್ರಿಗೆ ಬಿಟ್ಟರು ಅಂತ ಕಿರಿಕಿರಿ ಅನಿಸಬಾರ್ದೇನು. ಏನೂ ಮಾಡ್ತಿದ್ದಿಲ್ಲಕ್ಕೆ ಮಾತಾಪಿತರನ್ನು ಭಾಳ ದುಡಿಸುವಂತಿದ್ದ. ಅಷ್ಟೇ ಅಲ್ಲವನ್ನ ದುಡಿದ್ರು ದಿನನಿತ್ಯ ಟಾರ್ಚರ್, ಹಿಂಸೆ. ಅದಕ್ಕೆ ಜನುದೇವ ಸತ್ಯವತಿಗೆ ಅನಿಸ್ತಂತ, ಇವರ ಹಿಂಸೆ ತಾಳ್ಕೊಂತ ಇಲ್ಲಿ ಬಿದ್ದಿರೋದಕ್ಕಿಂತಲೂ ನಾವು ಕಾಶಿ ಯಾತ್ರೆ ಮಾಡ್ತೀವಂತ ಹೋಗೋಣ. ಕಾಶಿ, ಋಷಿಕೇಶ ಮೊದಲಾದ ಪವಿತ್ರ ಕ್ಷೇತ್ರಗಳಲ್ಲಿ ಅನೇಕ ಜನ ಸಂತ ಮಹಾತ್ಮರು ಸಿಗುತ್ತಾರೆ. ಇವರು ಈ ಪಾಪಿಗಳ ಸೇವೆ ಮಾಡೋದಕ್ಕಿಂತಲೂ ಪವಿತ್ರಾತ್ಮನಾದಂಥ ಮಹಾತ್ಮರ ಸೇವೆ ಮಾಡಿ ಧನ್ಯ ಮಾಡ್ಕೊಳ್ಳೋಣ ಜೀವನ ಅಂತೇಳಿ ಕಾಶಿ ಯಾತ್ರಕ್ಕೆ ಹೊರಟು ನಿಂತ್ರಂತ. ಕಾಶಿ ಯಾತ್ರಕ್ಕೆ ಹೋಗ್ತೀನಿ ಅಂದ್ಕೂಡನೆ ಈಕಿ ಹೇಳಿಲ್ಲಂತ, ಈಕಿ ಕೆಲಸನೇ ಮಾಡಿ ಗೊತ್ತಿರೋ ದಿನಾ ಸತ್ಯವತಿ ಅತ್ತಿನೇ ಮಾಡೋಕ್ಕೆ ಎಲ್ಲನೂ ಅವ್ರು ಆದ ಮೇಲೆ ಇನ್ನು
ಮನೆಗೆಲಸ ನನ್ನ ಮೇಲೆ ಬೀಳ್ತದ, ಮತ್ತು ಇವ್ರು ಫಾದರ್ ಬರ್ತಾರಂತ ಗ್ಯಾರಂಟಿ ಇರಲಿಲ್ಲ ಆಕೆಗೆ. ಅದಕ್ಕೆ ಅವರು ಕೂಡ ನಾವು ಹೋದ್ರ ನಮಗೇನ ಆ ಪ್ರವಾಸದ ಪ್ರಯಾಸನೇ ಇರಂಗಿಲ್ಲ. ಯಾಕ ಕೆಲಸ ಮಾಡಕ್ಕೆ ಅದಾರ ಅವರು. ನಾವು ತೀರ್ಥಯಾತ್ರೆ ಮಾಡ್ದಂಗೆ ಆಗ್ತದ. ಯಾತ್ರಾ ಮಾಡೋದು ಎರಡು ನಮೂನಿ, ಭಾವನೆಯಿಂದ ತುಂಬಿ ಭಕ್ತಿಯಿಂದ ಕೂಡಿಕೊಂಡು ಯಾತ್ರಾ ಮಾಡ್ತೀರಿ. ಕೆಲವ್ರು ಪಿಕ್ನಿಕ್ ಅಂತ ಮಾಡ್ತಾರೆ. ಅವ್ರು ಯಾತ್ರಾ ಮಾಡೋದು ಅದಕ್ಕೆ ಮಜಾ ಮಾಡೋ ಸಲುವಾಗನೆ ಏನ್ರಿ. ಅದಕ್ಕೆ ಇವ್ರು ಪಿಕ್ನಿಕ್ ಟೈಪ್ ಹೊಂಟಿದ್ರೆ ಏನ್ರಿ, ನಾವು ಹೋಗು ಮರಿ ಅಂತ ಜಗಳ ತೆಗೆದಕ್ಕಿ. ನಮ್ಮ ಮದ ಹೇಳಿ ನೀವು ಮಡದಿ ಗುಲಾಮ್ ಇದ್ದು ಪುಂಡಲೀಕ ಆಯ್ತು ಹೇಳ್ತಿ ಹೇಳ್ತಾಳ. ಎಸ್ ನೀ ಹೇಳಿದ್ದೆಲ್ಲ ಎಸ್. ಅಟ್ಟು ಹೆದರ್ತಿದ್ ನೋಡ್ರವ ಏನ್ರಿ. ಇಬ್ರು ಗಂಡ ಹೆಂಡತಿ ಜಗಳ ಆಯ್ತಿರಂತ. ಹುಡುಗ ತಿಮ್ಮ ಹೋಮ್ವರ್ಕ್ ಮಾಡ್ಕೊತ ಕುಂತಿತ್ತಂತ. ಜಗಳಾಡಿ ಅಪ್ಪನ ಹೊರಗೆ ಬಂದಂತ. ಹುಡುಗ ಅಂತಂತ, ಪಪ್ಪ ನೀವು ಆನಿಗೆ ಹೆದರ್ತೀರಿ ಅಂತ ಕೇಳತ್ತಂತರು. ನಾನಿಗೆ ಹೆದರಂಗಿಲ್ಲ ಅಂದಂತ. ಹುಲಿಗೆ ಹೆದರಂಗಿಲ್ಲ, ಶಿವಕ್ಕೆ ನಾ ಹೆದರಂಗಿಲ್ಲ. ಹಾವು ಬಂದ್ರೆ ಹೆದರಂಗಿಲ್ಲ ಅಂದಂತ. ಹುಡುಗ ಅಪ್ಪಗಂತಂತ, ಪಪ್ಪ ನೀವು ಹುಲಿಗೆ ಹೆದರಂಗಿಲ್ಲ, ಆನಿಗೆ ಹೆದರಂಗಿಲ್ಲ, ಶಿವಕ್ಕೆ ಹೆದರಂಗಿಲ್ಲ, ಹಾವಿಗೆ ಹೆದರಂಗಿಲ್ಲ, ಮಮ್ಮಿ ಯಾಕೆ ಹೆದರ್ತೀರಿ ಅಂತ ನಾವು. ಅವ ಅನ್ನಂತ, ನಿಮ್ಮ ಮಮ್ಮಿ ಐತಲ್ಲ, ಇವು ಹುಲಿ ಶಿವ ಹಾವ ಅಷ್ಟು ಮುರಿಸಿ ನೀನು ಒಂದ ಮಮ್ಮಿನ ಮಾಡ್ಯಾರೋ. ಅದಕ್ಕೆ ಹೇಳ್ತಂದ್ರೆ ಗದಗದ ನಡಗತಿದ್ನ. ಮಾಕೆ ಹೋಗೋದ್ರಿ ಯಾತ್ರಕ್ಕ ಅಂದ್ರ ಇವನು ತಯಾರಾದ. ಅವೆರಡು ಓಲ್ಡ್ ಕಪಲ್, ಇವೆರಡು ನ್ಯೂ ಕಪಲ್. ತಿಳಿತು ನಿಮ್ಗೆ ಇಬ್ರಿಗೆ. ಅವ್ರ ಗಂಡ ಹೆಂಡ್ತಿ ಇವ್ರ ಗಂಡ ಹೆಂಡ್ತಿ ಯಾತ್ರಕ್ಕೆ ಹೋಗ್ಬೇಕಂತ ತಯಾರಾದರು. ಎಲ್ಲ ಲಗೇಜ್ ರೆಡಿ ಆಯಿತು. ತಮ್ಮದು ಲಗೇಜ್ ಅವ್ರ ಲಗೇಜ್ದಾಗ ಸೇರಿಸಿ ಅಟ್ಟು ದೊಡ್ಡ ಗಂಟು ಮಾಡಿ ನೋಡಿ. ಆ 2 ಗಂಟೆ ತಾಯಿ ತಂದಿಗೆ ಹೊರಸಿದಂತ. ಈಕಿ ನಡ್ಕೊಂಡು ಬರ್ಲಾಕಾಗಂಗಿಲ್ಲ. ನಮಗೆ ಕುದುರೆ ಬೇಕಂದ್ರೆ ಕುದುರೆ ತಗೊಂಡು ಬಂದು ಹೆಣ್ತಿನ ಕುದುರೆ ಮೇಲೆ ಕುಂದ್ರಿಸ್ಕೊಂಡು ಈ ಮುಂಡ್ಯ ಮಗ ಅದನ್ನು ಕುದುರೆ ಹಿಡ್ಕೊಂಡು ಮುಂದೆ ಹೋಗುತ್ತಿದ್ದ. ತಾಯಿ ತಂದಿಗೆ ಲಗೇಜ್ ಹೊರಿಸಿದ್ದ. ಎಂಥ ಪಾಪಿ ಅಂತೀರಿ. ಪಾಪಾತ್ಮ. ಆ ಪಾಪ ಲಗೇಜ್ ಹೊತ್ಕೊಂಡು ಇಬ್ಬರದು ಅವ್ರದ್ದು ಲಗೇಜ್ ಹೊತ್ಕೊಂಡು ಎಲ್ಲಿ ನೈಟ್ ಔಟ್ ರಾತ್ರಿ ಕಳಿಬೇಕಾಗ್ತದ. ಅಡಿಗೆ ಅವರೇ ಮಾಡಬೇಕು, ಇಲ್ಲ ಭಿಕ್ಷಾ ಬಿಡ್ಕೊಂಡು ತರಬೇಕು. ಇವ್ರು ಕುಂತಿನವ್ರು ಏನ್ರಿ. ಹಿಂಗೆ ಮಾಡ್ಕೋಂತ ಯಾತ್ರಾ ಮಾಡ್ಕೋಂತ ಹೋಗುವಾಗ ದಾರಿಯ ಮಧ್ಯದಲ್ಲಿ ಒಂದು ಆಶ್ರಮ ಬರ್ತದೆ. ಕಕುತ್ಸು ಮುನಿಯ ಆಶ್ರಮ. ಆ ಆಶ್ರಮದಲ್ಲಿ ಅವತ್ತಿನ ರಾತ್ರಿ ಕಳೆಯಬೇಕಾಗಿದೆ. ಇನ್ನೇನು ಸಮೀಪ ಕಾಶಿ. ಒಂದು 4-8 ದಿನ ನಡೆದರೆ ಕಾಶಿ ಯಾತ್ರಾ ಪೂರ್ಣವಾಗೋದೈತೆ. ದಾರಿಯಲ್ಲಿ ಒಂದು ಆಶ್ರಮ, ಕಕುತ್ಸು ಮುನಿಯ ಆಶ್ರಮ. ಆ ಆಶ್ರಮದಲ್ಲಿ ಕಾಲೆಲ್ಲ ನಡೆದು ಗುರುಳಿ ಒಡೆದು ಹೋಗಿದೆ. ಒಂದು 3 ದಿನ ಇಲ್ಲಿ ಒಂದಿಷ್ಟು ಆರಾಮ ತಗೊಂಡು ವಿರಾಮ ತಗೊಂಡು ಮುಂದಿನ ಯಾತ್ರಾ ಮಾಡಮಂಥೇಳಿ ಕಕುತ್ಸು ಮುನಿಯ ಆಶ್ರಮದಲ್ಲಿ ಉಳಿದಿದ್ರಂತ. ಆ ಅರಣ್ಯದ ಸುಂದರವಾದಂಥ ಪ್ರಶಾಂತವಾದಂಥ ವಾತಾವರಣದಲ್ಲಿ ಮುನಿಯ ಆಶ್ರಮ, ದೊಡ್ಡ ಆಶ್ರಮ. ಬಂದವರಿಗೆಲ್ಲ ಯಾತ್ರಾರ್ಥಿಗಳಿಗೆ ಅವರು ಅವಕಾಶ ಕೊಡ್ತಿದ್ರು. ಕಾಶಿ ಯಾತ್ರೆಗೆ ಹೊಂಟ ಜನ ಭಾಳ ಮಂದಿ ಬಂದಲ್ಲಿ ಉಳಿತಿದ್ರು. ಇವರು ಉಳಿದಿದ್ದಾರೆ. ಒಂದು ದಿನ ರಾತ್ರಿ ಸಮಯ ಪುಂಡಲೀಕನಿಗೆ ಎಚ್ಚರಾಗಿದೆ. ಯಾಕೆ ಎಚ್ಚರಾಗಿದೆ ಅಂತ ಕೇಳಿದ್ರೆ, ಗೆಜ್ಜೆ ಸಪ್ಪಳ ಕೇಳಿ ಬರ್ಲಾಕತ್ತಿದೆ. ಯಾರೋ ಹೆಣ್ಮಕ್ಳು ರಾತ್ರಿ ಆಶ್ರಮಕ್ಕೆ ಹೊಂಟಂಗೆ ಕಾಣ್ತದೆ. ಬೆಳದಿಂಗಳ ಹರಿದಾಗ ಪುಂಡಲೀಕ ಎದ್ದು ಕುಂತಾನ. ಒಂದಿಷ್ಟು ಜನ ಹೆಣ್ಮಕ್ಳು ಯುವತಿಯರು ಹೊಂಟಿದ್ದಾರೆ. ಅವ್ರ ಕಾಲಿಗೆಜ್ಜೆ ಸಪ್ಪಳಕ್ಕ ಎಚ್ಚರಾಗಿ ಪುಂಡಲೀಕ ಎದ್ದು ಕುಂತಾನ. ನೋಡ್ದ, ನಾ ಎಚ್ಚರದಾಗದಿನೋ ಕನಸಿನಾಗದಿನೋ ಅಂತ ಕಣ್ಣು ಒರೆಸ್ಕೊಂಡು ನೋಡ್ದ. ಅತ್ಯಂತ ಸುಂದರವಾದಂಥ 18 ಯುವತಿಯರು ಹೊಂಟಾರ. ಏನು ಅವರ
ಲೋಕೋತ್ತರ ಅಪೂರ್ವ ಸೌಂದರ್ಯದಿಂದ ಕೂಡಿರುವಂಥ ಯುವತಿಯರು ಭಾಳ ಚಂದ ಅದಾರ. ದೇವಲೋಕದ ಅಪ್ಸರೆಯರು ಕಂಡಂಗೆ ಕಾಣ್ತಾರೆ. ಆ ಬಹಳ ಚಂದ ಅದಾರ. ಕರೆ ಅವ್ರ ಬಟ್ಟೆಲ್ಲ ಮಾಸಿ ಹೋಗ್ಯಾವ. ಚಂದ ಕೇಳ್ಬೇಕು ನೀವು. ನಾನು ಇಷ್ಟೊತ್ತು ಕತೆ ಹೇಳಿದ್ದೇನೆ, ಭಾಳ ಮಾತುದಲ್ಲ. ಮುಂದಿನ ಪ್ರಸಂಗ ಭಾಳ ಮಾತುದೇನ್ರಿ. ಅವರೆಲ್ಲ ಬಟ್ಟೆಗಳು ಮಾಸಿ ಹೋಗ್ಯಾವ, ಹೊಲಸಾಗ್ಯಾವ. ಇವ ಎದ್ದು ಕುಂತು ನೋಡ್ತಾ ಇದ್ದಾನೆ. ಇವರೇನು ದೇವತೆಗಳು, ಏನು ದೆವ್ವಗಳು, ಏನು ಮನುಷ್ಯರು, ಯಕ್ಷರು, ಗಂಧರ್ವರು, ಯಾರಪ್ಪ ಇವರು ಅಂತ ಗಾಬರಾಗಿ ಇವನು ಕೂತ್ಕೊಂಡು ನೋಡ್ತಿದ್ದ. ಯುವತಿಯರು ಆಶ್ರಮ ಪ್ರವೇಶ ಮಾಡಿದರು. ಅವರ ಆಶ್ರಮದಲ್ಲಿ ಸೇವಾ ಮಾಡಕತ್ತಿದ್ರು. ಕಸ ಹುಡುಕ್ತಾ ಇದ್ದಾರೆ, ಮುನಿಗಳ ಬಟ್ಟೆ ತೊಳಿತಾ ಇದ್ದಾರೆ, ನೀರು ತುಂಬುತ್ತಾ ಇದ್ದಾರೆ. ಎಲ್ಲ ಸೇವಾ ಮಾಡಿ ಹೊರಗೆ ಹೋಗುವ ಹೊತ್ತಿನಾಗ ಮೊದಲ ಬಟ್ಟೆ ಮಾಸಿ ಹೋಗಿದ್ದು ಹೊರಗೆ ಹೋಗುವ ಹೊತ್ತಿನಾಗ ಅತ್ಯಂತ ಶುಭ್ರ ವಸ್ತ್ರಗಳಾಗಿವೆ. ಅವು ರೇಷ್ಮೆ ಬಟ್ಟೆಗಳು ತಳತಳ ಅಂತ ಹೊಳಿತಾ ಇದಾವ. ಆಶ್ಚರ್ಯ ಅನ್ನಿಸ್ತೀವನಿಗೆ. ಒಳಗೆ ಹೋಗಾಗ ಬಟ್ಟೆದ ಮಾಸಿದ ಬಟ್ಟೆಗಳು, ಅವೇ ಬಟ್ಟೆಗಳು ಹೊರಗೆ ಹೋಗುವ ಹೊತ್ತಿನಾಗ ಎಷ್ಟು ಶುಭ್ರ ಆಗ್ಯಾವಲ್ಲ ಅಂತ ಅನ್ನಿಸ್ತು. ಇದು ಏನಿದು, ಯಾರಿವರು? ಅವನು ಮಾರನೇ ರಾತ್ರಿ ಇವತ್ತು ಎಚ್ಚರಾಗಿ ಕಾಯ್ತಾ ಇದ್ದ. ಮಾರನೇ ದಿವಸನೂ ಹಾಗೆ ಮತ್ತೆ ಹೊಲಸಾಗಿ ಬಂದಾರ. ಮುನಿ ಆಶ್ರಮದಾಗ ಸೇವಾ ಮಾಡ್ಯಾರ. ಹೋಗುವ ಹೊತ್ತಿನಾಗ ಅವರ ಬಟ್ಟೆ ಶುಚಿಯಾಗಿವೆ. ಮೂರನೇ ರಾತ್ರಿಗೆ ಇವನಿಗೆ ಇವರು ಯಾರು ಕ್ಯೂರಿಯಾಸಿಟಿ, ಕುತೂಹಲ, ತಿಳ್ಕೊಳ್ಳಬೇಕು. ಏನೇ ಆದ್ರಾಗಲಿ ಅಂತ ತಿಳ್ಕೊಂಡು ಆ ಯುವತಿಯರು ಎಲ್ಲ ಸೇವೆ ಮಾಡಿ ಬೆಳಗಿನ ಜಾವ ಅಮೃತ ಬ್ರಾಹ್ಮಿ ಮುಹೂರ್ತದಲ್ಲಿ ಇನ್ನೇನು ಹೋಗುತ್ತಿದ್ರೆ ಆಶ್ರಮ ಬಿಟ್ಟು ಅವ್ರನ್ನ ನಮಸ್ಕಾರ ಮಾಡ್ಕೊಂತ ಸಮೀಪ ಬರುವತ್ನ, ಏ ಪಾಪಿ, ದುರಾತ್ಮ, ದುಷ್ಟ, ನೀ ಸಮೀಪ ಸುಳಿಯಬೇಡ. ನಿನ್ನ ನೆರಳು ಬಿದ್ದರೆ ನಾವು ಪಾಪಿಗಳಾಗ್ತೀವಿ. ನಿಮಗೆ ಬಡದ ಗಾಳಿ ನಮಗೆ ಬಡದ್ರೆ ನಾವು ಹಲಸಾಗ್ತೀವಿ. ನೀಚಾತ್ಮ, ದೂರ ನಿಂದ್ರು ಅಂದ್ರಂತ. ಪುಂಡಲೀಕ ಕೇಳಿದ, ನೀವ್ಯಾರು? ಯಾಕೆ ಋಷಿಯ ಆಶ್ರಮಕ್ಕೆ ಪ್ರತಿನಿತ್ಯ ರಾತ್ರಿ ಬರ್ತೀರಿ, ಇಲ್ಲಿ ಬಂದು ಸೇವಾ ಮಾಡ್ತೀರಿ? ನಾನು ನೀಚಾತ್ಮ ಅಂದ್ರಲ್ಲ, ಪಾಪಾತ್ಮ ಅಂದ್ರಲ್ಲ. ಯಾಕಂದ್ರ ಆ ಯುವತಿಯರು ಹೇಳಿದ್ರಂತ, ನಿನ್ನಂಥ ಪಾಪಾತ್ಮ ಲೋಕದೊಳಗೆ ಯಾರೂ ಇಲ್ಲೋ. ಜನ್ಮ ಕೊಟ್ಟ ತಾಯಿ ತಂದೆಯರನ್ನ ಕಣ್ಣೀರು ಹಾಕಿಸ್ತಾ ಇದೆಯಲ್ಲ, ನಿನ್ನ ಪಾಪ ಯಾರಿಂದಲೂ ತೊಳೆಯಲಾಗನು. ಹೌದು, ನಾನು ತಪ್ಪು ಮಾಡೀನಿ, ಆಯಿತು. ನೀವ್ಯಾರು? ನಾ ಏನಾರ ಇರಲಿ, ನೀವ್ಯಾರು ಅಂತ ಪುಂಡಲೀಕ ಕೇಳಿದಂತ. ಅವಾಗ ಯುವತಿಯರು ಹೇಳಿದ್ರಂತ, ಅದ್ರಾಗ ಸ್ವಲ್ಪ ದೊಡ್ಡಕ್ಕಿ ಮುಂದೆ ಬಂದು ಹೇಳಿದ್ರಂತ, ನಾನು ಗಂಗಾ, ನಾನು ಯಮುನಾ, ನಾನು ಗೋದಾವರಿ, ನಾವೆಲ್ಲ ಪವಿತ್ರ ತೀರ್ಥ ನದಿಗಳು. ಈ ಮಹಾತ್ಮರ ಸಂತರ ಸೇವಾ ಮಾಡಿ ನಿಮ್ಮಂಥ ಪಾಪಿಗಳ ಒಂದು ಸ್ನಾನ ಮಾಡಿ ಪಾಪ ಬಿಟ್ಟು ಹೋಗುತ್ತಾರ. ನಾ ಈ ಸಂತರ ಸೇವಾ ಮಾಡಿ ನಾವು ನಮ್ಮ ಪಾಪವನ್ನು ತೊಳ್ಕೊಂತೀವಿ ಅಂದಾಗ ಅವಾಗ ಪುಂಡಲೀಕನಿಗೆ ಪಶ್ಚಾತ್ತಾಪ ಆಯ್ತಂತ. ಮನಸ್ಸು ಪರಿವರ್ತನೆ ಆಯ್ತು. ನೋಡ್ರಿ, ಆಶ್ರಮದಾಗ ಒಂದೆರಡು ದಿನ ಉಳಿದ ಸಲುವಾಗಿ, ಸಂತರ ಸಹವಾಸದಲ್ಲಿ ಬಂದ ಸಲುವಾಗಿ ಮನಸ್ಸು ಪರಿವರ್ತನೆ ಆಯಿತು. ಪುಂಡಲೀಕ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ, ಅಮ್ಮ, ನಾನು ಅರಿಯದೇ ಪಾಪ ಮಾಡೀನಿ, ನನ್ನ ಪಾಪ ಹೆಂಗೆ ತೊಳ್ಕೊಳ್ಳಿ ಅಂದ್ರೆ, ನಿನ್ನ ಪಾಪ ಎಲ್ಲಿ ಪಾಪ ಮಾಡಿದಿ ಅಲ್ಲೇ ಪುಣ್ಯ ಮಾಡ್ಲಾಕ ಬರ್ತದೆ. ನೋಡ್ರಿ, ಎಲ್ಲಿ ಕಳ್ಕೊಂಡಲ್ಲೇ ಪಡ್ಕೋಬೇಕಲ್ಲ, ಹೌದಿಲ್ರಿ? ಮನ್ಯಾಗ ಸೂಜಿ ಕಳೆದು ದಾರ್ಯಾಗ ಹುಡುಕಾಡಿದ್ರೆ ಸಿಗ್ತದೇನು? ಇಲ್ಲ, ಎಲ್ಲಿ ಕಳೆದಿರಿ ಅಲ್ಲೇ ಪಡ್ಕೋಬೇಕು. ನೀನು ಪಾಪ ಎಲ್ಲಿ ಮಾಡಿದೆ ಅಂದ್ರೆ ಮಾತಾಪಿತರ ಮನಸ್ಸನ್ನು ವಹಿಸಿ ಪಾಪ ಮಾಡಿದೆ. ಅವರು ಎಂಥ ಪುಣ್ಯಾತ್ಮನ ಮಗನ ಹಾಳದವು ನಾವಂತ ಅವ್ರ ಮನಸಾರೆ ಹರಿಸಬೇಕು. ಅವಾಗ ನಿನ್ನ ಪಾಪ ಎಲ್ಲ ಪರಿಹಾರ ಆಗ್ತದ. ಮಾತಾಪಿತರ ಚರಣದಲ್ಲಿ ತೀರ್ಥಗಳದಾವ, ಅವ್ರ ಸೇವಾ ಮಾಡಿ ಪುಣ್ಯಾತ್ಮನಾಗುವಂತ ಆ ನದಿಗಳು ಹೇಳಿದವಂತ. ಏನ್ರಿ, ಅವತ್ತು ಮುಂಜಾನೆ ಎದ್ದುಕೊಂಡೆ ಪುಂಡ್ಲಿಕ್ಕ, ಕಾಶಿಗೆ ಹೋಗೋ ಹರಕತ್ತಿಲ್ಲ, ವಾಪಸ್ ಊರಿಗೆ ಹೋಗಮು ಅಂದಂತ. ಯಾಕ್ರಿ ಅಂದ್ಲು. ಯಾರು? ದುರ್ಗವ್ವ. ನಡಿ ಇನ್ನು ವಾಪಸ್. ಯಾಕ್ರಿ ಕಾಶಿಗೆ ಹೋಗೋದು? ಬಡಗಿ ಹಿಡ್ದ. ಈಗೆಲ್ಲ ಬದಲಾಗಿತ್ತು ನೋಡ್ರಿ, ಇನ್ನೆಲ್ಲ ಇನ್ನಿನ ಸೇವಾ ಮಾಡಿ ಸಾಕಾಯ್ತು. ನಿನ್ನ ಸೇವಾ ಮಾಡಿ
ಪಾಪ ಗಳಿಸ್ಕೊಂಡೆ ಇನ್ನು ಮಾತಾಪಿತೃ ಸೇವಾ ಮಾಡಿ ಜನ್ಮ ಪಾವನ ಮಾಡ್ಕೊಂತೀನಿ ಅಂತ ಸದಾ ಮಾತಾಪಿತೃ ಸೇವಾ ಮಾಡುತ್ತಿದ್ದ ಪುಂಡಲೀಕ ಯಾಕೆ ಸೇವಾ ಮಾಡ್ದಂದ್ರೆ ಸಾಕ್ಷಾತ್ ವೈಕುಂಠವಾಸಿ ಆ ಪರಮಾತ್ಮ ಜಗನ್ನಿಯಾಮಕ ನಾರಾಯಣ ಅವನ ದರ್ಶನ ಮಾಡ್ಲಕ್ಕೆ ಬಂದಂತ. ನೋಡಿ, ಗೃಹಸ್ಥ ಜೀವನ ಇಷ್ಟು ಶ್ರೇಷ್ಠ ಐತಿ. ನೀವು ಸರಿಯಾಗಿ ಬದುಕಿದ್ರೆ ದೇವರ ದರ್ಶನ ಮಾಡ್ಕೊಂಡು ಗುಡಿಗೆ ಹೋಗೋ ಹರಕತ್ತಿಲ್ಲ. ನೀವು ಪುಣ್ಯದ ಜೀವನ ಬದುಕಿದ್ರೆ ದೇವರೇ ನಿಮ್ಮ ದರ್ಶನ ತಗೊಳಕ್ ಬರ್ತಾನೆ ಅನ್ನೋದಕ್ಕೆ ಪುಂಡಲೀಕನ ಕತೆ ಉದಾಹರಣೆಯಾಗಿದೆ ಏನ್ರಿ. ದೇವರು ಬಂದ್ರು ಅವನು ಮಾತಾಡಿಸ್ಲಿಲ್ಲ ಅಂತ ಪುಂಡಲೀಕ ಅವಂಗೂ ಗೊತ್ತಿತ್ತು ಬಂದಾವ ಯಾರಂತ ಹೇಳಿ. ನಿಂತ್ಕೋ ಒಂದಿಷ್ಟು ಅಂದಂತ ಎಷ್ಟು ಧೈರ್ಯ ಬರ್ತದೆ ನೋಡ್ರೇನೆ. ನಿಂತ್ಕೋ ಒಂದಿಷ್ಟು. ನಾ ಅವ್ವ ಅಪ್ಪನ ಸೇವಾ ಮಾಡ್ಬೇಕು ನಾನು. ಅವ ನಿಂತು ಬೇಸರ ಅಂದಂತ ನಿಂದ್ರಲಾಕ ಒಂದು ಇಟ್ಟಂಗೆ ಹೋಗದ. ಅಲ್ಲಿ ಭಾಳ ಚಂದ ತೋರಿಸ್ಯಾರ ಅವರು. ಸೊಂಟದ ಮ್ಯಾಕ ಇಟ್ಕೊಂಡು ನಿಂತಾನಂತ ಬೇಸರಾಗಿ. ಸೊಂಟದ ಮ್ಯಾಕ ಇಟ್ಕೊಂಡು ನಿಂತದನ್ನು ಭಾಳ ಚಂದ ಹೇಳ್ತಾರೆ. ಪರಮಾತ್ಮ ಅಂತಾನಂತ ಸಂಸಾರ ಸಾಗರ, ನಿಮ್ಮ ಕಷ್ಟದ ಸಂಸಾರ ಸಾಗರ ಸಿರದುದ್ದ ಉರದುದ್ದ ಇರಬಹುದು, ನನ್ನ ಕಡೆ ಬಂದ್ರೆ ಸೊಂಟ ಮಠ ಆಗ್ತದೆ, ಸಗರಾಗಿವಾಗಿ ದಾಟತಿರಿ ಬರ್ರಿ ಅಂತ ಅವನು ನಿಮ್ಮನ್ನು ಆಹ್ವಾನ ಮಾಡ್ತಾನಂತ. ಸೊಂಟದ ಮ್ಯಾಗ ಕೈ ಇಟ್ಕೊಂಡೇನ್ರಿ. ಅದಕ್ಕೆ ಹೀಗೆ ನೀವು ಪವಿತ್ರ ಜೀವನವನ್ನು ಬದುಕಿದ್ರಂದ್ರೆ ನಿಮ್ಮ ಮನೆಯೇ ತೀರ್ಥ ಆಗ್ತದ, ನಿಮ್ಮ ಅಂಗಳವೇ ಪುಣ್ಯಕ್ಷೇತ್ರವಾಗುತ್ತದೆ. ಹಾಗೆ ನೀವು ಜೀವನವನ್ನು ಸೊಗಸಿ ಮನಸ್ಸನ್ನು ಶುಚಿ ಮಾಡಿಕೊಂಡು ಪವಿತ್ರ ಆತ್ಮರಾಗಿರಿ ಅಂತ ಹೇಳ್ತಾ, ಇವತ್ತು ಸ್ವಲ್ಪ ಸಮಯ ಆಯಿತು. ಭಾಳ ಜನ ಎಲ್ಲ ನೆರೆದಿದ್ದೀರಿ. ತಾಯಂದಿರು ಬಹಳಷ್ಟು ನಿಮಗಿಂತ ಇವ್ರೇನು ಊರು ಬಿಟ್ಟರು ಏನೋ ಯಾರಿಗೂ ತಿಳ್ಕೊ ಅಂದ್ರಿ. ಅವ್ರು ಎಷ್ಟು ಮಂದಿ ತಾಯಂದಿರು ಬಂದಾರ, ಇವರು ಬಂದಾರ ಅಲ್ಲೆಲ್ಲೆಲ್ಲೆಲ್ಲ ದೂರ ಕುಂತಾರ ಅವರು. ಯಾಕಂದ್ರೆ ಜರ ಉಗುಳೋದು ಅದು ಇದು ಬಿಗಿಯೋದು ಎಲ್ಲ ಇರ್ತಾವ. ಮುಂದೆ ಕುಂತ್ರೆ ಅವು ಮಾಡ ಬರೋಂಗಿಲ್ಲ. ಮುಂದೆ ಕುಂತ್ರೆ ಅದು ದೂರ ಕುಂತ್ರು ಒಂದಿಷ್ಟು ಮಂದಿ ಅಂತ. ಭಾಳಷ್ಟು ಜನ ಸೇರಿದಿರಿ, ಭಾಳ ಸಂತೋಷ. ಭಾಳಷ್ಟು ಜನ ನೋಡಿ, ದಿನನಿತ್ಯ ಬೆಳಿಗ್ಗೆ ಸಾಯಂಕಾಲ ಇಷ್ಟೆಲ್ಲ ಜನಕ್ಕೆ ಪ್ರಸಾದ ವ್ಯವಸ್ಥೆ. ಭಾಳ ಜನ ಅನ್ನದಾಸೋಹ ಮಾಡಿದ್ದಾರೆ. ಆಗಲೇ ಪಟ್ಟಿ ಓದಿದ್ರಲ್ಲ ಎಲ್ಲರೂ. ಭಾಳಷ್ಟು ಈ ಸತ್ಸಂಗಕ್ಕೆ ನೀವೆಲ್ಲ ಭಾಳ ಶ್ರಮ ಮಾಡಿದಿರಿ. 4 ಜನ ಈ ಎಲ್ಲ ಟೆಂಟಿನ ಖರ್ಚನ್ನು ಒಪ್ಕೊಂಡಿದ್ದಾರೆ. ಅವ್ರಿಗೆ ನಾಳೆಗೆ ನಾವು ಸತ್ಕಾರ ಮಾಡ್ತೀವಿ. ಭಾಳಷ್ಟು ಜನ ನೀವೆಲ್ಲ ತನು ಮನ ಧನದೊಂದಿಗೆ ಈ ಸತ್ಸಂಗದಲ್ಲಿ ನೀವು ಸೇವಾ ಮಾಡ್ತೀರ ಅಂತ ತಿಳ್ಕೊಂಡು ಇಷ್ಟು ಚಂದ ಕಾರ್ಯಕ್ರಮ ನಡೀತಾ ಇದೆ. ನೀವು ಇಲ್ಲಿ ಮಾಡಿದಂಥ ಸತ್ಕಾರ್ಯ ಅದು ಸದಾ ನಿಮಗೆ ನಿಮ್ಮ ಪಾಪವನ್ನೆಲ್ಲ ಕಳೆದು ನಿಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡಿ ನಿಮಗೆ ಶಾಶ್ವತವಾದಂಥ ಸುಖವನ್ನು ಕೊಡ್ತದೆ ಅಂತ ಹೇಳ್ತಾ, ಎಲ್ಲರೂ ತಡ ಆದರೂ ಕೂಡ ಎಲ್ಲರೂ ನಿಧಾನವಾಗಿ ಗಡಬಡ ಮಾಡದೆ ಪ್ರಸಾದ ಸ್ವೀಕರಿಸಿ ಹೋಗಬೇಕು ಅಂತ ತಿಳಿಸ್ತಾ ನನ್ನ ಮಾತಿಗೆ ಮಗಳ ಹರವು. ಬೇವು ಬೆಲ್ಲದೊಡಲಿ ಏನು ಫಲ, ಹಾವಿಗೆ ಹಾಲೆರದು ಏನು